ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 1ನೇ ಪಾದ 9ನೇ ಅಧಿಕರಣ 26ನೇ ಸೂತ್ರ ಕೃಷ್ಣ ಪ್ರಸಕ್ತಧಿಕರಣ ಅಂತ. ಕೃಷ್ಣ ಪ್ರಸಕ್ತಿರ್ ನಿರವಯವ ಶಬ್ದ ಕೋಪೋವ. ಕೃಷ್ಣ ಪ್ರಸಕ್ತಿ ಅಂತಂದ್ರೆ ಈ ಜಗತ್ತೆಲ್ಲವೂ ಬ್ರಹ್ಮವೇ ಆಗ್ತದಂತ ನೀವಂದ್ರೆ ನಿರವಯವ ಶಬ್ದ ಕೋಪೋವ. ಬ್ರಹ್ಮ ನಿರವಯ ಅನ್ನುವಂತ ಶಬ್ದಕ್ಕೆ ವಿರೋಧ ಬರ್ತದ ಅಂತೇಳಿ ಈ ಸೂತ್ರದಲ್ಲಿ ಪೂರ್ವಪಕ್ಷಿಯಾಗಿರ್ತಕ್ಕಂಥವನು ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ. ಅದನ್ನ ಆಚಾರ್ಯರ ಭಾಷ್ಯದಲ್ಲಿ ಆ ಪೂರ್ವಪಕ್ಷದ ಒಂದು ವಿಚಾರವನ್ನ ನಮಗ ತಿಳಿಸಿ ಹೇಳ್ತಾ ಇದ್ದಾರೆ. ಚೇತನಂ ಏಕಂ ಅದ್ವಿತೀಯಂ ಬ್ರಹ್ಮ ಕ್ಷೀರಾದಿವತ್ ದೇವಾದಿವಶ್ಚ ಅನಪೇಕ್ಷ ಬಾಹ್ಯ ಸಾಧನಂ ಸ್ವಯಂ ಪರಿಣಮಮಾನಂ ಜಗತಃ ಕಾರಣಂ ಇತಿ ಸ್ಥಿತಂ. ಪೂರ್ವ ಅಧಿಕರಣದಲ್ಲಿ ಏನ್ ಹೇಳ್ಕೊಂಡು ಬಂದ್ರು ಅಂತಂದ್ರೆ, ಚೇತನಂ ಏಕಂ ಅದ್ವಿತೀಯಂ ಬ್ರಹ್ಮ, ಚೇತನವಾಗಿರ್ತಕ್ಕಂಥ ಏಕಮೇವ ಅದ್ವಿತೀಯಾಗಿರ್ತಕ್ಕಂಥ ಬ್ರಹ್ಮ ಅಂದ್ರೆ ಎರಡನೇದಿಲ್ಲದ ಒಂದೇ ಆಗಿರ್ತಕ್ಕಂಥ ಬ್ರಹ್ಮ ಅನ್ನುವಂಥದ್ದು ಕ್ಷೀರಾದಿವತ್ ಹಾಲು ಮೊದಲಾದವುಗಳಂತೆ. ಬ್ರಹ್ಮ ಅನ್ನುವಂಥದ್ದೇನದ ಅಂತಂದ್ರೆ ಇದು ಬಾಹ್ಯ ಸಾಧನವನ್ನ ಅಪೇಕ್ಷಿಸದೆ ಮತ್ತು ದೇವಾದಿವತ್ ಅಂತ ಹೇಳಿದ್ರು ಅವರು. ದೇವಾದಿಗಳು ಯಾವ ರೀತಿಯಾಗಿ ಬಾಹ್ಯ ಸಾಧನವನ್ನ ಅಪೇಕ್ಷೆ ಮಾಡಲಾರದೆ ವಿವಿಧವಾಗಿರ್ತಕ್ಕಂಥ ಶರೀರಗಳನ್ನ ಹೆಂಗ್ ಧಾರಣ ಮಾಡ್ತಾ ಇದ್ದಾರೋ ಅವರಲ್ಲಿ ಅಂದ್ರೆ ಅಂಥ ಒಂದು ಮಹಿಮಾ, ಒಂದು ವಿಭೂತಿ ಇರ್ತದಂತ, ಒಂದು ಮಹಾಶಕ್ತಿ ಇರ್ತದಂತ ಅವರಲ್ಲಿ. ಆ ದೇವಾದಿಗಳಂತೆ ಹಾಲಿನಂತೆ ಹಾಲನ್ನುವಂತಹದ್ದು ಯಾವ ರೀತಿಯಾಗಿ ಅದು ಬೇರೆ ಸಾಧನೆಯನ್ನ ಅಪೇಕ್ಷಿಸದೆ ಹೆಂಗ ಮೊಸರಾಗಿ ಪರಿಣಾಮವನ್ನು ಹೊಂದುತ್ತದಲ್ಲ, ಹಂಗ ಬ್ರಹ್ಮ ಅನ್ನುವಂತಹದ್ದು ಕೂಡ ಯಾವುದೇ ಸಾಧನೆಯನ್ನ ಬಯಸದೆ ಅಂತ, ಬಾಹ್ಯವಾಗಿರ್ತಕ್ಕಂಥ ಯಾವುದೇ ಸಾಧನೆಯನ್ನ ಬಯಸದೆ ಅದು ಸ್ವತಃ ಪರಿಣಾಮವನ್ನು ಜಗದ್ರೂಪವಾಗಿ ಪರಿಣಾಮವನ್ನು ಹೊಂದುತ್ತದ. ಜಗತ್ತಃ ಕಾರಣಮಿತಿ ಸ್ಥಿತಂ, ಜಗತ್ತಿಗೆ ಬ್ರಹ್ಮವೇ ಕಾರಣ ಅನ್ನುವಂತಹದ್ದನ್ನ ಇಷ್ಟು ವಿಷಯವನ್ನ ಪೂರ್ವದಲ್ಲಿ ತಿಳಿಸ್ಕೊಂಡು ಬಂದು ಇಲ್ಲಿಗೆ ಬಂದು ನಿಂತದಂತ. ಇವಾಗ ಶಾಸ್ತ್ರಾರ್ಥ ಪರಿಶುದ್ಧಯೇತು ಪುನರಾಕ್ಷಿಪತಿ. ಈ ಶಾಸ್ತ್ರಾರ್ಥವನ್ನ ಇದನ್ನ ಪರಿಶೋಧನೆ ಮಾಡಬೇಕು ಅಂತ, ಇದನ್ನ ಪರಿಶುದ್ಧಿಗೊಳಿಸುವುದಕ್ಕೋಸ್ಕರವಾಗಿ ಮತ್ತೆ ಪುನಃ ಇಲ್ಲಿ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಯಾರಾದ್ರೂ ಪೂರ್ವಪಕ್ಷಿ ಬಂದು ಮತ್ತೆ ಈ ತರ ಕೇಳ್ಬಹುದಲ್ಲ ಅಂತ, ಮತ್ತೆ ಅದ್ರೊಳಗೆ ಏನೋ ಯಾವುದೇ ಆಕ್ಷೇಪಗಳು ಉಳಿಬಾರದು ಅಂತ ಅಂಥೇಳಿ ಇಲ್ಲಿ ಆಚಾರ್ಯರೇ ಇಲ್ಲಿ ಪೂರ್ವಪಕ್ಷಿ ಈ ರೀತಿಯಾಗಿ ಅವನು ಮತ್ತೆ ಕೇಳಬಹುದು ಅನ್ನುವಂತ ದೃಷ್ಟಿಯನ್ನಿಟ್ಟುಕೊಂಡು ಶಾಸ್ತ್ರಾರ್ಥ ಪರಿಶುದ್ಧಯೇ ಅಂತ ಹೇಳಿದ್ರು. ಶಾಸ್ತ್ರಾರ್ಥದ ಒಂದು ಪರಿಶುದ್ಧಿಗೋಸ್ಕರವಾಗಿ ಅಂತ ಅದನ್ನ ಪುನಃ ಇಲ್ಲಿ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಏನಂತಂದ್ರೆ, ಕೃಷ್ಣ ಪ್ರಸಕ್ತಿ ಕೃಷ್ಣಸ್ಯ ಬ್ರಹ್ಮಣಃ ಕಾರ್ಯರೂಪೇಣ ಪರಿಣಾಮ ಪ್ರಾಪ್ನೋತಿ. ಕೃಷ್ಣಸ್ಯ ಅಂದ್ರೆ ಸಂಪೂರ್ಣ ಅಂತ, ಸಂಪೂರ್ಣವಾಗಿರ್ತಕ್ಕಂಥ ಅಂದ್ರೆ ವ್ಯಾಪಕವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಯಾವ ಬ್ರಹ್ಮ ಅನ್ನುವಂಥದ್ದು ಅದಲ್ಲ, ಆ ಬ್ರಹ್ಮ ಅನ್ನುವಂಥದ್ದು ಕಾರ್ಯರೂಪೇಣ ಪರಿಣಾಮ ಪ್ರಾಪ್ನೋತಿ, ಅದು ಕಾರ್ಯರೂಪದಿಂದ ಪರಿಣಾಮವನ್ನು ಹೊಂದುತ್ತದ ಅಂತ ಹೇಳಿ. ಅದ್ರ ನಿರವಯವತ್ವಾತ್, ಅದಕ್ಕೆ ಬ್ರಹ್ಮ ಹೇಗಿದೆ ಅಂದ್ರೆ ಅದಕ್ಕೆ ಅವಯವಗಳಿಲ್ಲ.
ಅದು ನಿರವಯವ ಸ್ವರೂಪವಾಗಿರ್ತಕ್ಕಂಥದ್ದು. ಹ್ಮ್ ಹೇಗೆ ನಮಗೆ ಕೈ ಕಾಲುಗಳು ಅದಾವು, ಹೌದು ಹೌದು. ಪಾದ, ತಲೆ, ಹ್ಮ್ ಕಾಲುಗಳು ಹ್ಮ್ ಇತ್ಯಾದಿ ಅವಯವಗಳಿಂದ ನಮ್ಮ ಶರೀರ ಕೂಡಿಕೊಂಡದು. ಹ್ಮ್ ಹಂಗ ಬ್ರಹ್ಮ ಅನ್ನುವಂತಹದ್ದು ಅದು ನಾಮ ರೂಪ ಕ್ರಿಯೆಗಳಿಂದ ಕೂಡ್ಕೊಂಡದೇನು ಇಲ್ಲ. ಅಥವಾ ಅದರಲ್ಲಿ ಅವಯವಗಳದಾವೇನೋ ಅಂತಂದ್ರೆ ಇಲ್ಲ, ನಿರವಯವತ್ವಾತ್. ಹ್ಮ್ ಪ್ರಾಪ್ನೋತಿ ನಿರತ್ವಾತ್. ಯದಿ ಬ್ರಹ್ಮ ಪೃಥಿವ್ಯಾದಿವತ್ ಹ್ಮ್ ಸಾವಯವಂ ಅಭವಿಷ್ಯತ್. ಹ್ಮ್ ಒಂದ್ ವೇಳೆ ನೀವು ಬ್ರಹ್ಮ ಅನ್ನುವಂತಹದ್ದು ಹ್ಮ್ ಪೃಥಿವ್ಯಾದಿವತ್, ಹ್ಮ್ ಪೃಥಿವಿ ಅಂದ್ರೆ ಈ ಭೂಮಿ ಅನ್ನುವಂತಹದ್ದು, ಹ್ಮ್ ಅಥವಾ ಜಲ ಅನ್ನುವಂತಹದ್ದು, ಅಗ್ನಿ ಅನ್ನುವಂತಹದ್ದು, ಹ್ಮ್ ಇವುಗಳಂತೆ ಅದು ಸಾವಯವ ಆಗಿದ್ರ, ಹ್ಮ್ ಇದು ಹೆಂಗ ಇವು ಸಾವಯವಗಳದಾವಲ್ರಿ, ಭೂಮಿ ನಮಗ ಹೌದು ಹೌದು. ಕಣ್ಣಿಗೆ ಗೋಚರ ಆಗ್ತದ, ಇದು ಅವಯವಗಳಿಂದ ಕೂಡಿಕೊಂಡದ. ಹ್ಮ್ ಜಲ ಆಗಲಿ ಇವೆಲ್ಲ ನಮಗ ರೂಪದಿಂದ ಯಾವುದು ಕೂಡ್ಕೊಂಡಿರ್ತದೋ ಹ್ಮ್ ಅದು ಸಾವಯವ ಇರ್ತದ ಅಂತ ಅರ್ಥ ಇದು. ಹ್ಮ್ ಯಾವುದಕ್ಕೆ ನಾವು ರೂಪವನ್ನು ಹೇಳ್ತೀವಿ ಹ್ಮ್ ಅದು ನಾಮರೂಪದಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಸಾವಯವ ಇರ್ತದ. ಹ್ಮ್ ಹಂಗ ಬ್ರಹ್ಮ ಅನ್ನುವಂತಹದ್ದು ಪೃಥ್ವಿಯಾದಿಗಳಂತೆ ಹ್ಮ್ ಸಾವಯವ ಅಂತ ಹೇಳಿ ಹ್ಮ್ ನಾವು ಒಪ್ಪಿಕೊಂಡಿದ್ದಾದ್ರೆ ಹ್ಮ್ ತಥೋ ಅಸ್ಯ ಏಕದೇಶಃ ಹ್ಮ್ ಪರಿಯಣಂ ಸತ್, ಅವಾಗ ಅದರ ಒಂದು ಏಕದೇಶ, ಹ್ಮ್ ಆ ಬ್ರಹ್ಮದ ಒಂದು ಏಕದೇಶ ಅನ್ನುವಂತಹದ್ದು ಅದು ಹ್ಮ್ ಜಗದ್ರೂಪವಾಗಿ ಪರಿಣಾಮ ಆಗ್ತದ ಅಂತ ಹೇಳಿ ಹ್ಮ್ ನಾವು ಈ ರೀತಿಯಾಗಿ ಹೇಳ್ಬೇಕಾಗ್ತೈತೆ. ಅವಾಗ ಹ್ಮ್ ಯಾವಾಗ ಈ ಬ್ರಹ್ಮ ಅನ್ನುವಂತಹದ್ದು ಪೃಥ್ವಿಯಾದಿಗಳಂತೆ ಹ್ಮ್ ಸಾವಯವ ಆಗಿದ್ರ ಹ್ಮ್ ಅವಾಗ ಅದ್ರದ್ದು ಯಾವುದೋ ಒಂದು ಭಾಗ ಅನ್ನುವಂತಹದ್ದು ಅದು ಹ್ಮ್ ಈ ಜಗತ್ತಾಗಿ ಹ್ಮ್ ಪರಿಣಮಿಸಬಹುದು ಅಂತ ಹ್ಮ್ ಹೇಳಿ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ಹ್ಮ್ ಅಂದ್ರೆ ಇಲ್ಲಿ ಪೂರ್ವಪಕ್ಷಿಯಾಗಿ ಹೇಳ್ತಾ ಇದ್ದಾರೆ ಅಂತೀವ. ಹೌದು ಹೌದು. ಯದಿ ಬ್ರಹ್ಮ ಪೃಥಿವ್ಯಾಧಿವತ ಇದ್ರೆ ಹ್ಮ್ ತಥೋ ಅಸ್ಯ ಏಕದೇಶ ಪರಿಯಣಂ ಶತ್, ಏಕದೇಶಶ್ಚ ಅವಸ್ಥಾಶ್ಯತ್. ಹ್ಮ್ ಅಂದ್ರೆ ಒಂದು ದೇಶ ಅಂದ್ರೆ ಒಂದು ಭಾಗ ಅನ್ನುವಂತಹದ್ದು ಹ್ಮ್ ಹಾಗೆ ಉಳಿತದಂತದು. ಹೌದು. ಒಂದು ಭಾಗ ಅದು ಜಗದ್ರೂಪವಾಗಿ ಪರಿಣಾಮ ಆಗ್ತದೆ, ಹ್ಮ್ ಅದರಲ್ಲಿ ಮತ್ತೊಂದು ಭಾಗ ಅನ್ನುವಂತಹದ್ದು ಅದು ಹಾಗೆ ಅವಸ್ಥಿತ ಅಂದ್ರೆ ಇರುವಂತಹದ್ದಾಗ್ತದೆ ಅಂತದು. ಹ್ಮ್ ನಿರವಯಂತು ಬ್ರಹ್ಮ ಶ್ರುತಿ ಅಭ್ಯುಪಗಮ್ಯತೆ. ಆದ್ರೆ ಬ್ರಹ್ಮ ಅನ್ನುವಂತಹದ್ದು ಸಾವಯವ ಅಂತ ಒಪ್ಪಿಕೊಳ್ಳೋದಿಲ್ಲ ಶ್ರುತಿಗಳು. ಹ್ಮ್ ಶ್ರುತಿಗಳು ಬ್ರಹ್ಮ ನಿರವಯವ ಅಂತ ಹೇಳಿ ಉಪದೇಶ ಮಾಡ್ತಾ ಇದ್ದಾವೆ. ಹ್ಮ್ ನಾವು ಬೇಕಾದ್ರೆ ಶ್ರುತಿ ಪ್ರಮಾಣವನ್ನ ಕೊಟ್ಟೇ ಹೇಳ್ತೀವಿ ಅಂತ ಹೇಳಿ ಹ್ಮ್ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಹ್ಮ್ ಬ್ರಹ್ಮ ನಿರವಯವಾಗಿರುವುದರಿಂದ ಹ್ಮ್ ಆ ನಿರವಯವನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿಗಳು ಹೀಗದಾವು ಅಂತ ಹೇಳಿ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ. ಶ್ವೇತಾಶ್ವೇತರೋಪನಿಷತ್ನಲ್ಲಿ ಈ ಬ್ರಹ್ಮದ ಒಂದು ಸ್ವರೂಪವನ್ನು ಉಪದೇಶ ಮಾಡ್ತಾ ನಿಷ್ಕಲಂ, ಅದರಲ್ಲಿ ಯಾವುದೇ ಕಲಂಕ ಅನ್ನುವಂತಹದ್ದಿಲ್ಲ, ಹ್ಮ್ ಅಂದ್ರೆ ಯಾವುದೇ ದೋಷ ಅನ್ನುವಂತಹದ್ದಿಲ್ಲ ಅಂತ. ಹ್ಮ್ ಮತ್ತು ನಿಷ್ಕ್ರಿಯಂ, ಹ್ಮ್ ಅದರಲ್ಲಿ ಯಾವ ಕ್ರಿಯಾದಿಗಳು ಇಲ್ಲ. ಹ್ಮ್ ಈ ನಮ್ಮ ಶರೀರ ಅನ್ನುವಂತಹದ್ದು ಹೆಂಗ ಚಲನವಲನ ಮಾಡ್ತದಲ್ರಿ, ಕೈ ಬೀಸ್ತದ, ಕಾಲು ನಡೆಯೋದು ಮಾಡ್ತೈತಿ, ಹ್ಮ್ ಹೀಗೆ ಇವು ಎಲ್ಲಾ ಕ್ರಿಯಾದಿಗಳಿಂದ ಕೂಡ್ಕೊಂಡದ್ ನಮ್ಮ ಶರೀರ ಅಂತ. ಹಂಗ ಹ್ಮ್ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ನಿಷ್ಕ್ರಿಯವಾಗಿರ್ತಕ್ಕಂಥದ್ದು. ಹ್ಮ್ ಮತ್ತು ಶಾಂತಂ, ಹ್ಮ್ ಅದು ಶಾಂತವಾಗಿರ್ತಕ್ಕಂಥದ್ದು ಅದು ಅಂತ. ಹ್ಮ್ ನಿಷ್ಕಲದ, ನಿಷ್ಕ್ರಿಯದ, ಶಾಂತದ ಹ್ಮ್ ಮತ್ತು ನಿರವದ್ಯವಾಗಿರ್ತಕ್ಕಂಥದ್ದು ಅದು. ಹ್ಮ್ ಇದು ಎಲ್ಲ ಬ್ರಹ್ಮದ ಲಕ್ಷಣಗಳು. ಹ್ಮ್ ನಿರವದ್ಯಂ ನಿರಂಜನಂ, ಅದು ಯಾವುದಕ್ಕೂ ಅಂಟುಕೊಂಡಿಲ್ಲ ಅಂತ. ಹ್ಮ್ ಬ್ರಹ್ಮ ಅನ್ನುವಂಥದ್ದು ಅದು ನಿರಂಜನ ಸ್ವರೂಪವಾಗಿರ್ತಕ್ಕಂಥದ್ದು ಅಂತೇಳಿ ಹ್ಮ್ ಇಲ್ಲಿ ಬ್ರಹ್ಮದ ಒಂದು ನಿರ್ವಿಕಾರ ಅಂದ್ರೇನು ನಿರವಯವ ಸ್ವರೂಪವನ್ನ ಹ್ಮ್ ಶ್ರುತಿ ಅನ್ನುವಂಥದ್ದು ಇಲ್ಲಿ ಬೋಧ ಮಾಡ್ಕೊಂಡು ಬಂದದ್ದು. ಹ್ಮ್ ದಿವ್ಯೋ ಹ್ಯಮೂರ್ತ ಪುರುಷಃ ಸಬಾಹ್ಯಾಭ್ಯಂತರೋ ಹ್ಯಜಃ. ಮುಂಡಕೋಪನಿಷತ್ನಲ್ಲಿಯೂ ಕೂಡ ಏನ್ ಹೇಳ್ತಾರಂತಂದ್ರೆ ಆ ಬ್ರಹ್ಮ ಅನ್ನುವಂತಹದ್ದು ಅದು ದಿವ್ಯವಾಗಿರ್ತಕ್ಕಂಥದ್ದು, ಹ್ಮ್ ಅಂದ್ರೆ ಪ್ರಕಾಶ ರೂಪವಾಗಿರುವಂತಹದ್ದು. ಹ್ಮ್ ಯಮೂರ್ತಃ, ಅಮೂರ್ತಃ ಅಂತಂದ್ರೇನು, ಅದು ಸಾವಯವವಾಗಿರ್ತಕ್ಕಂಥದ್ದಲ್ಲ, ಅದು ಹ್ಮ್ ಅದು ನಿರವಯವಂತನೇ ಅರ್ಥ. ಹ್ಮ್ ಯಾವುದು ಮೂರ್ತ ಉಳ್ಳದ್ದಾಗಿರ್ತದೋ ಅದು
ನಾಮ ರೂಪಗಳಿಂದ ಕೂಡ್ಕೊಂಡಿರ್ತದ ಅದು. ಹ್ಮ್ ರೂಪವುಳ್ಳದ್ದೇ ಮೂರ್ತ ಇರ್ತದ. ಹೌದು. ಅಮೂರ್ತ ಅಂದ್ರೆ ಏನು? ರೂಪರಹಿತವಾಗಿರುವಂತಹದ್ದು ಅಂತ. ಹ್ಮ್ ಅದಕ್ಕದು ನಿರಾಕಾರವಾಗಿರ್ತಕ್ಕಂಥದ್ದು. ದಿವೋ ಹ್ಯಮೂರ್ತ ಪುರುಷ. ಹಾ, ಮತ್ತೇನ್ ಹೇಳ್ತು? ಪುರುಷ ಅಂದ್ರೆ ಶರೀರವೆಂಬ ಪುರದಲ್ಲಿ ಇರತಕ್ಕಂಥವನು ಪುರುಷ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಸಬಾಹ್ಯಾಭ್ಯಂತರೋ ಯಜ. ಹ್ಮ್ ಅವನು ಎಲ್ಲಾ ಜೀವಿಗಳ ಒಳಗೂ ಹೊರಗೂ ಇದ್ದಾನೆ ಅಂತ. ಹ್ಮ್ ಪರಮಾತ್ಮ ಹ್ಮ್ ಎಲ್ಲಾ ಜೀವಿಗಳ ಒಳಗೂ ಅದಾನ, ಹೊರಗೂ ಅದಾನ, ಪರಿಪೂರ್ಣದಾನ ಅಂತ. ಹ್ಮ್ ಮತ್ತು ಅಜಹ ಅಂತಂದ್ರೆ ಏನು? ಜನ್ಮರಹಿತನಾಗಿದ್ದಾನೆ. ಹ್ಮ್ ಅವನಿಗೆ ಯಾವುದೇ ಹುಟ್ಟೂನು ಇಲ್ಲ ಮತ್ತು ಸಾವು ಕೂಡ ಇಲ್ಲ ಅಂತ ಅವನಿಗೆ. ಹೌದು. ಇದಂ ಮಹದ್ಭೂತಂ ಅನಂತಂ ಅಪಾರಂ ವಿಜ್ಞಾನ ಘನ ಏವ. ಹ್ಮ್ ಬೃಹದಾರಣ್ಯಕೋಪನಿಷತ್ತಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಇದಂ ಮಹದ್ಭೂತಂ. ಹ್ಮ್ ಇದಂ ಅಂದ್ರೆ ಈ ಬ್ರಹ್ಮತತ್ವ ಅನ್ನುವಂತಹದ್ದು ಹ್ಮ್ ಇದು ಮಹದ್ಭೂತವಾಗಿರ್ತಕ್ಕಂಥದ್ದು. ಹ್ಮ್ ಅಂದ್ರೆ ಎಲ್ಲದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥದ್ದು ಅಂತ. ಹೌದು. ಮಹದ್ಭೂತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅಂದ್ರೆ ಮತ್ತು ಇದು ಅನಂತವಾಗಿರುವಂತಹದ್ದು ಅಂತ. ಹ್ಮ್ ಅನಂತಂ ಅಪಾರಂ. ಹ್ಮ್ ಇದಕ್ಕೆ ಸೀಮಾ ಅನ್ನುವಂತಹದ್ದೇ ಇಲ್ಲ. ಹೌದು. ನಾವು ಭೂಮಿ ಇಷ್ಟು ಕಿಲೋಮೀಟರ್ ಅಗಲ ಐತಿ, ಇಷ್ಟು ಕಿಲೋಮೀಟರ್ ಉದ್ದ ಐತಿ ಅಂತ ಅಳತೆ ಮಾಡಿ ಹೇಳಬಹುದು ಈ ಭೂಮಿಗೆ. ಹೌದು ಹೌದು. ಇದು ಅಳತೆ ಮಾಡಿ ಹೇಳ್ಯಾರ ಇದನ್ನ, ಭೂಮಿನೂ ಕೂಡ ಅದೇ. ಹ್ಮ್ ಆದ್ರೆ ಯಾಕೆ ಇದಕ್ಕೆ ಒಂದು ಸೀಮಾ ಹೇಳಬಹುದು ಇದಕ್ಕೆ. ಹ್ಮ್ ಆದ್ರೆ ಬ್ರಹ್ಮನಿಗೆ ಏನಾದ್ರೂ ಸೀಮಾ ಹೇಳಕ್ ಬರ್ತೈತೇನು? ಇಲ್ಲ. ಈಗ ಆಕಾಶ ಅದ, ಹ್ಮ್ ಆಕಾಶವನ್ನು ಅಳಿಲಿಕ್ಕೆ ಆಗ್ತೈತೇನ್ರಿ ಇದನ್ನ? ಇಲ್ಲ. ಹ್ಮ್ ಇಲ್ಲ. ಆಕಾಶ ಹೆಂಗ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಶ್ರುತಿ ಹೇಳ್ತದೆ. ಹ್ಮ್ ಆಕಾಶದಂತೆ ಇದು ಪರಿಪೂರ್ಣವಾಗಿರ್ತಕ್ಕಂಥದ್ದು. ಹೌದು. ಆದ್ರೆ ಬ್ರಹ್ಮ ದೃಷ್ಟಿಯಿಂದ ಆಕಾಶ ಪರಿಚ್ಛಿನ್ನವೇ. ಹ್ಮ್ ಯಾಕಂದ್ರೆ ಆಕಾಶಾದಿಗಳು ಬ್ರಹ್ಮದಿಂದಲೇ ಸೃಷ್ಟಿಯಾಗ್ಯಾವ ಅಂದ ಬಳಕ ಹ್ಮ್ ಬ್ರಹ್ಮಕ್ಕಿಂತಲೂ ಎಷ್ಟೋ ಮಿಗಿಲು ದೊಡ್ಡದು ಅಂತ. ಈ ಯಾವುದು ಜಗ ಆಕಾಶಕ್ಕಿಂತಲೂ ಹ್ಮ್ ಎಷ್ಟೋ ಮಿಗಿಲು ದೊಡ್ಡದು ಅಂತ ಬ್ರಹ್ಮ ವಸ್ತು ಅನ್ನುವಂತಹದ್ದು. ಹೌದು. ಯಾಕೆ ಇನ್ನು ಆಕಾಶಕ್ಕಿಂತಲೂ ಮೇಲೆ ಮಹತ್ತತ್ವಾದಿಗಳೆಲ್ಲ ಅದಾವಲ್ರಿ ಇನ್ನು. ಹೌದು. ಪಂಚಭೂತಗಳು ಆಯ್ತಾ, ಪಂಚಭೂತದ ಮೇಲೆ ಪಂಚ ವಿಷಯಗಳು, ಹಾ. ಅವುಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಮಹತ್ತತ್ವ, ಅದ್ರ ಮೇಲೆ ಅವ್ಯಕ್ತತ್ವ. ಹ್ಮ್ ಇವೆಲ್ಲ ಒಂದಕ್ಕಿಂತಲೂ ಒಂದು ಸೂಕ್ಷ್ಮ ಮತ್ತು ವ್ಯಾಪಕ ಅದಾವಂತ. ಹೌದು. ಅದಕ್ಕೆ ಇಲ್ಲಿ ಶ್ರುತಿ ಅನ್ನುವಂಥದ್ದು ಏನ್ ಹೇಳ್ತು ಅಂತಂದ್ರೆ, ಹ್ಮ್ ಅದು ಮಹದ್ಭೂತವಾಗಿರ್ತಕ್ಕಂಥದ್ದು, ಅನಂತವಾಗಿರುತ್ತೆ. ಹ್ಮ್ ಅದಕ್ಕೆ ಅಂತ್ಯ ಅನ್ನುವಂಥದ್ದೇ ಇಲ್ಲ. ಹ್ಮ್ ಅದು ಅಪಾರವಾಗಿರ್ತಕ್ಕಂಥದ್ದು. ವಿಜ್ಞಾನ ಘನ ಏವ. ಹ್ಮ್ ವಿಜ್ಞಾನ ಘನ ಅಂತಂದ್ರೇನು? ಹ್ಮ್ ಅದು ಆ ಜ್ಞಾನದ ಸ್ವರೂಪವೇ, ಜ್ಞಾನದ ಗಟ್ಟಿ ಅಂತಾರ. ಘನ ಅಂತಂದ್ರೆ ಏನ್ರಿ? ಹ್ಮ್ ಜ್ಞಾನದ ಒಂದು ಗಟ್ಟಿನೇ ಅಂತದು, ಜ್ಞಾನದ ಸ್ವರೂಪವೇ ಅಂತಲ್ಲಿ. ಹ್ಮ್ ಇಂಥದ್ದು ಬ್ರಹ್ಮ ಅಂತ ಹೇಳಿ ಈ ಪ್ರಕಾರವಾಗಿ ಶ್ರುತಿ ಅನ್ನುವಂಥದ್ದು ನಮಗ ಉಪದೇಶ ಮಾಡ್ಕೊಂಡು ಬಂದದ. ಸ ಏಷ ನೇತಿ ನೇತ್ಯಾತ್ಮ. ಬೃಹದಾರಣ್ಯಕೋಪನಿಷತ್ನಲ್ಲೂ ಕೂಡ ಈ ಒಂದೊಂದನ್ನೇ ಇದು ಇದು ಆತ್ಮ ಏನು ಅಲ್ಲ, ಇದು ಆತ್ಮ ಏನು ಅಲ್ಲ ಅಂತ ಹೇಳಿ ನಮಗೆ ದೃಶ್ಯವಾಗಿ ತೋರ್ತಕ್ಕಂತ ಈ ಭೌತಿಕ ದೇಹ ಆಗಲಿ ಅಥವಾ ಇದು ಕಾರಣವಾಗಿರ್ತಕ್ಕಂಥ ಪಂಚಭೂತಗಳಾಗಲಿ, ಇವು ಆತ್ಮ ಏನು ಅಂತ ಹೇಳಿ ನಾವು ಕೇಳಿದಾಗ ಇದು ಆತ್ಮ ಅಲ್ಲ, ಇದು ಆತ್ಮ ಅಲ್ಲ, ಇದು ಆತ್ಮ ಅಲ್ಲ ಅಂತ ಹೇಳಿ ಅಲ್ಲಿ ಶ್ರುತಿ ಅದು ನೀತಿಗಳದ ಅಂತ. ಯಾವುದು ದೃಶ್ಯ ರೂಪವಾಗಿ ಅರಿಸಿಕೊಳ್ತದ ಅದು ಅನಾತ್ಮ ಇರ್ತದ. ದೃಶ್ಯವಾಗಿರ್ತಕ್ಕಂಥದ್ದು ಅನಾತ್ಮ ಇರ್ತದ. ಮತ್ತು ಅದು ಯದೃಶ್ಯಂ ತನ್ನಷ್ಟಂ, ಅದು ನಾಶ ಉಳ್ಳದ್ದಿರ್ತದ. ಹಂಗ ಈ ದೇಹಾದಿ ಪ್ರಪಂಚ ಅನ್ನುವಂತಹದ್ದೇನದ, ಇದು ದೃಶ್ಯ ರೂಪ ಅದ, ಇದು ಅನಾತ್ಮ ಅದ, ಇದು ಜಡ ಅದ, ಇದು ಪರಿಚ್ಛಿನ್ನ ಅದ. ಆದ್ರಿಂದ ಇದು ಆತ್ಮ ಅಲ್ಲ. ಯಾಕ? ಆತ್ಮ ಚೈತನ್ಯ ಸ್ವರೂಪದಾನ, ಅವನು ದ್ರಷ್ಟಾ ಸ್ವರೂಪದಾನ, ಎಲ್ಲವನ್ನ ನೋಡುವವನೇ ಆಗಿದ್ದಾನೆ, ಅವನು ಸಾಕ್ಷಿ ಅದಾನ, ಅವನು ಕೇವಲ ದೃಶ್ಯ ಮಾತ್ರ ಅಂತ. ಅವನನ್ನ ನೋಡ್ತಕ್ಕಂಥವ್ರು ಮತ್ತೊಂದು ವಸ್ತು ಯಾವುದೂ ಇಲ್ಲ. ಅದಕ್ಕೆ ವಿಜ್ಞಾತಾರ ಮರೆ ಕೇನ ವಿಜಾನೀಯಾತ್. ಆ ವಿಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಆತ್ಮನನ್ನ ಯಾವನು ಅರಿತಾನೆ, ಯಾವುದರಿಂದ ಅರಿತಾನೆ ಅಂತ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಮೈತ್ರಾದೇವಿಯನ್ನು ಕುರಿತು ಯಾಜ್ಞವಲ್ಕ್ಯರು ಹೇಳ್ಕೊಂಡು ಬರ್ತಾ ಇದ್ದಾರೆ.
ಆದ್ದರಿಂದ ಇಲ್ಲಿ ಶ್ರುತಿಗಳೇನು ಹೇಳಿದವು ಅಂತಂದ್ರೆ ನೇತಿ ನೇತಿ ಆತ್ಮ, ಇದು ಆತ್ಮವಲ್ಲ ಇದು ಆತ್ಮ ಅಲ್ಲ ಅಂತ ಹೇಳಿ ಹಿಂಗ ನೇತಿಗಳಿದಾಗ ಯಾವುದು ಉಳಿತದಲ್ಲ ಆ ಉಳುಮೆ ಸ್ವರೂಪವೇ ಬ್ರಹ್ಮ ಅಂತ. ಅಸ್ಥೂಲಂ ಅಣನು. ಮತ್ತೆ ಬೃಹದಾರಣ್ಯಕೋಪನಿಷತ್ತಲ್ಲಿ ಇನ್ನೊಂದು ಮಂತ್ರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಅಸ್ಥೂಲಂ, ಯಾವುದು ಸ್ಥೂಲವಲ್ಲವೋ ಅದು ಬ್ರಹ್ಮ. ಸ್ಥೂಲವಾಗಿರ್ತಕ್ಕಂಥದ್ದು ಪೃಥ್ವಿಯಾದಿಗಳು. ಪೃಥ್ವಿನ ಸ್ಥೂಲ, ಪೃಥ್ವಿಗಿಂತಲೂ ಸೂಕ್ಷ್ಮ ಜಲ, ಜಲಕ್ಕಿಂತಲೂ ಸೂಕ್ಷ್ಮ ಅಗ್ನಿ, ಅಗ್ನಿಗಿಂತಲೂ ಸೂಕ್ಷ್ಮ ಆಗಿರ್ತಕ್ಕಂಥದ್ದು ವಾಯು. ಯಾಕಂದ್ರೆ ವಾಯುವಿಗೆ ರೂಪ ಇಲ್ಲ ಮತ್ತು ಆಕಾಶಕ್ಕೂ ರೂಪ ಇಲ್ಲ, ಅವೆರಡು ರೂಪರಹಿತದವ್ರು. ಹೌದು. ಮತ್ತು ವ್ಯಾಪಕ ಅದಾವ. ಅವು ಎಷ್ಟು ಸೂಕ್ಷ್ಮ ಹಾಕೊಂತ ಹೋಗ್ತಾವ ಅಷ್ಟು ವ್ಯಾಪಕ ಆಗ್ತಾವಂತ. ಈ ರೀತಿಯಾಗಿ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಅಸ್ಥೂಲಂ ಅಣನು, ಮತ್ತ ಅವನು ಅಣುಸ್ವರೂಪನೂ ಅಲ್ಲ. ಆ ಬ್ರಹ್ಮವಸ್ತು ಅತ್ಯಂತ ಸೂಕ್ಷ್ಮ ಅಂತ ಹೇಳೋಣಂತಂದ್ರೆ ಅದಕ್ಕೆ ಅಣೋರಣೀಯಾನ್ ಮಹತೋ ಮಹಿಯಾನ್. ಕೃತಿ ಏನ್ ಹೇಳ್ತದ, ಅವನು ಮಹತ್ತಿಗಿಂತಲೂ ಮಹತ್ತಾಗಿದ್ದಾನೆ, ಅಣುಗಿಂತಲೂ ಅಣು ಆಗಿದ್ದಾನೆ ಅಂತ. ಯಾವುದು ಅಣು ಅಂತ ಕರೆಸ್ಕೊಳ್ತದೋ ಅದು ಆತ್ಮ ಅಲ್ಲ ಅಂತ, ಯಾವುದು ಸ್ಥೂಲವಾಗಿರ್ತದೋ ಅದು ಆತ್ಮ, ಅದು ಬ್ರಹ್ಮವಲ್ಲ ಅಂತ ಹೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು ಇತ್ಯಾದ್ಯಾಭ್ಯ ಇವೇ ಮೊದಲಾಗಿರ್ತಕ್ಕಂಥ ಇನ್ನು ಎಷ್ಟೋ ಶ್ರುತಿಗಳದಾವ. ಸರ್ವ ವಿಶೇಷ ಪ್ರತಿಷೇಧಿ ನಿಭ್ಯ. ಈ ಎಲ್ಲಾ ಶ್ರುತಿಗಳು ಏನ್ ಮಾಡ್ತಾವು ಅಂತಂದ್ರೆ ಸರ್ವ ವಿಶೇಷ, ಯಾವುದೇ ವಿಶೇಷಗಳು ಬ್ರಹ್ಮದಲ್ಲಿ ಇಲ್ಲ ಅಂತ, ಎಲ್ಲಾ ವಿಶೇಷಗಳನ್ನ ನಿಷೇಧ ಮಾಡ್ತಾ ಇದ್ದಾವೆ ಅಂತ. ಬ್ರಹ್ಮದಲ್ಲಿ ಯಾವುದೇ ವಿಶೇಷತೆಗಳು ಇಲ್ಲ ಅಂತ ಹೇಳಿ ಹೀಗೆ ವಿಶೇಷಗಳನ್ನ ಅಲ್ಗಳಿತಕ್ಕಂತ ಶ್ರುತಿಗಳಿಂದ ನಮಗ ಇಲ್ಲಿ ನಿಶ್ಚಯವಾಗಿ ಬ್ರಹ್ಮದ ಸ್ವರೂಪ ನಮಗ ಅರ್ಥ ಆಕೈತಿ ಅಂತ. ತತಶ್ಚ ಏಕದೇಶ ಪರಿಣಾಮ ಅಸಂಭವಾತ್. ಅಂದ್ರೆ ಬ್ರಹ್ಮದ ಒಂದು ದೇಶ ಅನ್ನುವಂತಹದ್ದು, ಒಂದು ಸ್ಥಾನ ಅನ್ನುವಂತಹದ್ದು ಅಥವಾ ಒಂದು ಭಾಗ ಅನ್ನುವಂತಹದ್ದು ಇದು ಪರಿಣಾಮ ಆಗ್ತದ ಅನ್ನುವಂತ ಸಂಭವಿಸುವುದಿಲ್ಲ. ಈಗ ಬ್ರಹ್ಮದ ಒಂದು ಭಾಗ, ಯಾವುದೋ ಒಂದು ಭಾಗ ಅದು ಪರಿಣಾಮ ಆಗಿ ಜಗತ್ತಾಗೈತಿ ಅಂತ ಹೇಳೋಣ ಅಂತ ಒಂದು ವೇಳೆ ನೀವು ಹೇಳಿದ್ದಾದ್ರೆ ಅದು ಸಂಭವಿಸುವುದಿಲ್ಲ. ಯಾಕೆ ಅಂತಂದ್ರೆ ಬ್ರಹ್ಮ ಅದು ನಿರವಯವಾದ, ಬ್ರಹ್ಮ ಅನ್ನುವಂಥದ್ದು ನಿರವಯವಾಗಿರುವುದರಿಂದ ಅದರಲ್ಲಿ ಒಂದು ಭಾಗ ಅಂತ ಹೆಂಗೆ ಹೇಳಕ್ ಬರ್ತಿತ್ತು, ನಾವ್ ಇಲ್ಲಿ ಹೇಳಕ ಬರಂಗಿಲ್ಲ. ಅದು ಅವಯವ ಇದ್ರ, ಈಗ ನಮ್ಮ ಶರೀರದೊಳಗ ಕಾಲು ಅನ್ನೋ ಒಂದು ಭಾಗ, ಕೈ ಅನ್ನುವಂತಹದ್ದು ಒಂದು ಭಾಗ, ಇವೊಂದೊಂದು ಭಾಗಗಳದಾವಲ್ರಿ. ಹಂಗ ಬ್ರಹ್ಮದಲ್ಲಿ ಯಾವುದೋ ಒಂದು ಭಾಗ ಅನ್ನುವಂತಹದ್ದು ಇದು ಜಗತ್ತಾಗೈತಿ ಅಂತಂದ್ರೆ ಬ್ರಹ್ಮಕ್ಕೆ ಅವಯವಗಳೇ ಇಲ್ಲ, ಇದು ನಿರವಯವ ಸ್ವರೂಪವಾಗಿರುವುದರಿಂದ ಅದು ಪರಿಣಾಮ ಆಗ್ತದನ್ನುವಂತಹದ್ದು ಇಲ್ಲಿ ಹೊಂದುವುದಿಲ್ಲ ಅಂತ. ಕೃಷ್ಣ ಪರಿಣಾಮ ಪ್ರಸಕ್ತೌ ಸತ್ಯಾಂ. ಇಡೀ ಬ್ರಹ್ಮವೇ, ಸಂಪೂರ್ಣ ಬ್ರಹ್ಮ ಅನ್ನುವಂತಹದ್ದೇ ಅದು ಜಗತ್ತಾಗಿ ಪರಿಣಾಮ ಆಗೈತಿ ಅಂತ ಹೇಳ್ಬಿಡೋಣ ಅಂತಂದ್ರೆ ಅವಾಗ ಮೂಲ ಬ್ರಹ್ಮವೇ ಉಳಿಯಂಗಿಲ್ಲ, ಬ್ರಹ್ಮನೇ ಹೋಗ್ಬಿಡ್ತಲ್ಲ ಅವಾಗ್ರಿ. ಎಲ್ಲಾ ಜಗತ್ತಾದ್ಮೇಲೆ ಇನ್ನು ಬ್ರಹ್ಮ ಎಲ್ಲಿ ಉಳಿತೈತಿನೆಲ್ಲ. ಇಷ್ಟು ಸಂಪೂರ್ಣ ಬ್ರಹ್ಮ ಅನ್ನುವಂತಹದ್ದು ಅದು ಜಗತ್ತಾಗ್ತೈತಿ ಅಂದ್ರೂ ಇಲ್ಲಿ ದೋಷನೇ ಬರ್ತೈತಿ ಅಂತ ಪಕ್ಷಿ ಹೇಳ್ತಾನ. ಆದ್ರಿಂದ ಇಲ್ಲಿ ಸಂಪೂರ್ಣ ಬ್ರಹ್ಮ ಅನ್ನುವಂತಹದ್ದು ಜಗತ್ತಾಗೈತಿ ಅಂತ ಒಪ್ಲಿಕ್ಕೂ ಬರಂಗಿಲ್ಲ. ಹೋಗ್ಲಿ, ಬ್ರಹ್ಮದ ಏಕದೇಶ, ಯಾವುದೋ ಒಂದು ಸ್ಥಾನ ಅನ್ನುವಂತಹದ್ದು, ಒಂದು ಭಾಗ ಅನ್ನುವಂತಹದ್ದು ಅದು ಜಗತ್ತಾಗೈತಿ ಅಂತ ಹೇಳ್ಬೇಕಂದ್ರೂ ಕೂಡ ಅದು ನಿರವಯವಾಗೈತಿ. ನಿರವಯವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂತಹದ್ದು ಅದ್ರ ಒಂದು ಭಾಗ ಅನ್ನುವಂತಹದ್ದು ಅದೇ ಹಂಗ ಜಗತ್ತಾಗ್ತದ ಅಂತ ಹೇಳಿ ಅದು ಒಪ್ಲಿಕ್ಕೆ ಆಗಂಗಿಲ್ಲ ಅಂತ ಇವಾಗ. ಅಂದ್ರೆ ಸಾವಯವ ಪ್ರಸಂಗ ಬರ್ತೈತಿ ಅಂತ. ಮೂಲಚ್ಛೇದೋ ಪ್ರಸಜ್ಜೇತ ದ್ರಷ್ಟವ್ಯತೋಪದೇಶ ಅನರ್ಥಕ್ಯಂ ಚ ಆಪನ್ನಂ. ಇಲ್ಲಿ ದ್ರಷ್ಟವ್ಯೋಪದೇಶ ಅಂದ್ರೆ ಇಲ್ಲಿ ಒಂದು ಏನ್ ಪ್ರಸಂಗ ಬರ್ತದ ಅಂತಂದ್ರೆ ಬ್ರಹ್ಮವನ್ನ ದ್ರಷ್ಟವ್ಯ ಅಂದ್ರೆ ಏನು, ನಾವು ಅದನ್ನ ತಿಳ್ಕೋಬೇಕು. ಆತ್ಮ ಅವರ ದ್ರಷ್ಟವ್ಯೋ ಶ್ರೋತವ್ಯೋ ಮಂತನಿ ನಿಧ್ಯಾಸಿತವ್ಯ ಅಂತೇಳಿ ಶ್ರುತಿ ಹೇಳೈತಲ್ರಿ. ನೀನು ಆತ್ಮನನ್ನ ಕಾಣಬೇಕಾಗಿತ್ತು ಅಂತಂದ್ರೆ
ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂಥೇಳಿ ಹಿಂಗ ಅಲ್ಲಿ ಶ್ರುತಿಗಳು ಬೋಧ ಮಾಡಿದಾವೆ. ದ್ರಷ್ಟವ್ಯ ಉಪದೇಶ ಅಂದ್ರೆ ಏನು, ಆತ್ಮನನ್ನ ಕಾಣಬೇಕು ಅನ್ನುವಂತ ಏನ ಒಂದು ಶ್ರುತಿಗಳದಾವಲ್ಲ ಅವುಗಳಿಗೆ ಭಂಗ ಬರ್ತದ ಅಂತ. ಅದೆಲ್ಲ ವ್ಯರ್ಥ ಆಗಿ ಹೋಗ್ಬಿಡ್ತೈತಿ. ಮತ್ತೆ ಅದನ್ನ ಯಾಕೆ ಹೇಳ್ಬೇಕೇನು, ಎಲ್ಲ ಇಡೀ ಬ್ರಹ್ಮ ಅನ್ನುವಂಥದ್ದು ಉಳಿದೇ ಇಲ್ಲಲ್ರಿ ಇವಾಗ. ಎಲ್ಲ ಇಡೀ ಜಗತ್ತಾಗಿ ಹೋಗ್ಬಿಡ್ತಂತಂದ್ರ ಅಲ್ಲಿ ಬ್ರಹ್ಮವನ್ನ ಕಂಡುಕೊಳ್ಬೇಕು, ಹುಡುಕ್ಬೇಕು ಅನ್ನುವಂತಹದ್ದು, ಆ ಉಪದೇಶ ಅನ್ನುವಂತಹದ್ದು ವ್ಯರ್ಥ ಆಗಿ ಹೋಗ್ತದ ಅಂತ ಇಲ್ಲಿ ದ್ರಷ್ಟವ್ಯೋಪದೇಶೋ ಅನರ್ಥಕ್ಯಂಚ ಆಪನ್ನಂ. ಹಿಂಗ ಶ್ರುತಿ ಅನ್ನುವಂತಹದ್ದು ಆತ್ಮನನ್ನ ಕಾಣಬೇಕು ಅಂತೇನು ಉಪದೇಶ ಮಾಡೈತಲ್ಲ, ಆ ಪ್ರಯತ್ನ ಅದು ವ್ಯರ್ಥ ಆಗಿ ಹೋಗ್ಬೇಕಾಗ್ತತಿ ಅಂತ ಪೂರ್ವಪಕ್ಷಿ ಹೇಳಿದನ್ರಿ. ಅಯತ್ನ ದೃಷ್ಟತ್ವಾತ್ ಕಾರ್ಯಸ್ಯ, ಈ ಕಾರ್ಯವಾಗಿರ್ತಕ್ಕಂತ ಜಗತ್ತು ನಾವೇನು ಬಹಳ ಪ್ರಯತ್ನದಿಂದ ನೋಡ್ತೇವನ್ರಿ ಇದನ್ನ. ಇಲ್ಲ ಸರಳವಾಗಿ ನಮಗೆ ಅಗದಿ ಪ್ರತ್ಯಕ್ಷ ಐತಿಲ್ರಿ ಜಗತ್ತನ್ನುವಂತಹದ್ದು. ಕಾರ್ಯವಾಗಿರ್ತಕ್ಕಂತ ಜಗತ್ತು ನಾವು ಏನು ಪ್ರಯತ್ನ ಮಾಡ್ಲಾರ್ದೆ ನಮಗ ಸಹಜವಾಗಿ ಅದು ನಮಗ ಕಾಣ್ತಾ ಇದೆ ಅಂತ, ಕಂಡು ಬರ್ತಾ ಇದೆ ಅಂತ. ದೃಷ್ಟತ್ವಾತ್ ತದ್ ವ್ಯತಿರಿಕ್ತಂಚ ಬ್ರಹ್ಮಣೋ ಅಸಂಭವಾತ್. ಇನ್ನು ಅದಕ್ಕೆ ಭಿನ್ನವಾಗಿರ್ತಕ್ಕಂಥ ಬ್ರಹ್ಮ ಅನ್ನೋದು ಸಂಭವಿಸುವುದೇ ಇಲ್ಲ. ಈ ಕಾರ್ಯವಾಗಿರ್ತಕ್ಕಂಥ ಜಗತ್ತೇ ನಮಗೆ ಪ್ರತ್ಯಕ್ಷವಾಗಿರುವಾಗ ಇದಕ್ಕೆ ಕಾರಣವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂಥದ್ದು ನಮ್ಗೆ ಎಲ್ಲಿ ಕಾಣತೈತೆ? ಅದು ಆ ಬ್ರಹ್ಮನೇ ಇಲ್ಲ ಅಂತ. ಮತ್ತೆಲ್ಲ ಜಗತ್ತಾದ್ಮೇಲೆ ಇನ್ನು ಬ್ರಹ್ಮ ಅನ್ನೋದು ಎಲ್ಲಿ ಉಳಿತೈತೆ ಅಲ್ಲಿ ಅಂತ ಹೇಳಿ ಇಲ್ಲಿ ಪೂರ್ವಪಕ್ಷಿ ಅಂತ ಇದ್ದಾನ್ರಿ ಇಲ್ಲಿ. ತದ್ ವ್ಯತಿರಿಕ್ತಸ್ಯ ಅಂತಂದ್ರೆ ಏನು, ಕಾರ್ಯರೂಪವಾಗಿರ್ತಕ್ಕಂಥ ಈ ಬ್ರಹ್ಮಕ್ಕೆ ವ್ಯತಿರಿಕ್ತವಾಗಿ ಅಂತ, ಭಿನ್ನವಾಗಿ ಅಂತ. ಇಲ್ಲಿ ಬ್ರಹ್ಮಣೋ ಅಸಂಭವಾತ್, ಬ್ರಹ್ಮ ಅನ್ನುವಂತಹದ್ದು ಇಲ್ಲಿ ಸಂಭವಿಸುವುದೇ ಇಲ್ಲ. ಅಜತ್ವಾದಿ ಶಬ್ದಕೋಪಶ್ಚ, ಮತ್ತಿಲ್ಲಿ ಆತ್ಮ ಹುಟ್ಟುವುದಿಲ್ಲ. ಅಜ ಅಂತಂದ್ರೆ ಏನು, ಆತ್ಮನಿಗೆ ಜನ್ಮ ಇಲ್ಲ, ಹುಟ್ಟುವುದಿಲ್ಲ ಅಂತೇಳಿ ನಜಾಯತೆ ಮ್ರೇತೆ ವಾ ಕದಾಚಿತ್ ಅಂತ ಹೇಳಿ ಶ್ರುತಿ ಸ್ಮೃತಿಗಳು ಹೇಳ್ತಾ ಇದ್ದಾವಲ್ರಿ. ಮತ್ತ ಅದಕ್ಕೂ ವಿರೋಧ ಬಂದ್ಬಿಡ್ತೈತಿ ಇವಾಗ. ಇಲ್ಲಿ ಆತ್ಮ ಹುಟ್ಟುವುದಿಲ್ಲ ಅಂತ ಹೇಳಿ ಹೇಳುವಂತ ಮಾತುಗಳು ಏನು ಕಾಣ್ತಾ ಇದ್ದಾವಲ್ಲ, ಆ ಶಬ್ದಕ್ಕೆ ಕೂಡ ಇಲ್ಲಿ ನಮಗ ವಿರೋಧ ಅನ್ನುವಂತಹದ್ದು ಆಗ್ತದಲ್ಲ ಅಂತ ಇಲ್ಲಿ ಪೂರ್ವಪಕ್ಷಿ ಹೇಳಿದ್ರಿಂದ ಇಲ್ಲಿ. ಅಥ ಏತದ್ದೋಷ ಪರಿಜಿಹೀರ್ಷಯಾಂ, ಏತದ್ದೋಷ ಪರಿಜಿಹೀರ್ಷಯಾ ಸಾವಯವಮೇವ ಬ್ರಹ್ಮ ಅಭ್ಯುಪಗಮ್ಯೇತ. ಈ ದೋಷವನ್ನ ನೀವು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಬ್ರಹ್ಮ ಅನ್ನುವಂಥದ್ದು ಸಾವಯವ ಅಂತ ಹೇಳ್ರಿ ಅಂತ ಅವನ ಆಕ್ಷೇಪ. ಪೂರ್ವಪಕ್ಷಿ ಏನಂತ, ನಾವು ಬ್ರಹ್ಮ ಅನ್ನೋದು ಸಾವಯವ ಅಂತ ಒಪ್ಕೊಳ್ಳೇಬೇಕು. ತಥಾಪಿ ಅಂದ್ರೆ ಆದಾಗ್ಯೂ ಬ್ರಹ್ಮ ಅಂತೆ ನಾವು ಸಾವಂತ ಒಪ್ಕೊಂಡಿದ್ದಾಗ್ಯೂ ಕೂಡ ಏ ನಿರವಯವತ್ವಸ್ಯ ಪ್ರತಿಪಾದಕ ಶಬ್ದ ಉದಾವೃತಾತೆ ಪ್ರಕುಪ್ಪೇಯುಹು. ನೀವು ಬ್ರಹ್ಮವನ್ನ ಒಂದ್ ವೇಳೆ ಸಾವಯವ ಅಂತ ಒಪ್ಕೊಂಡ್ರಿ ಅಂತಂದ್ರೆ ಆ ಬ್ರಹ್ಮವನ್ನ ನಿರವಯವಂತ ಒಪ್ಪುಗಳು ಹೇಳ್ತಕ್ಕಂತ ಶ್ರುತಿಗಳಿಗೆ ಕೋಪ ಬರ್ತೈತಿ, ಸಿಟ್ಟು ಬರ್ತೈತಿ ಅಂತ. ಅಂದ್ರೆ ಏನು, ಅದಕ್ಕೆ ವಿರೋಧ ಆಕೈತಿ ಅಂತ. ಪ್ರಕುಪ್ಪೇಯುಹು ಅಂತಂದ್ರೆ ಏನು, ಅವು ಕೋಪಿಸ್ಕೊಳ್ತಾ ಇದ್ದಾವೆ ಅಂತ. ನಿರವಯವತ್ವವನ್ನ ಪ್ರತಿಪಾದನೆ ಮಾಡ್ತಕ್ಕಂತ ಶ್ರುತಿಗಳು, ಶಬ್ದ ಅಂದ್ರೆ ಶ್ರುತಿಗಳು ಅಂತ ಅನೇಕ ಮೇಲೆ ಹೇಳಿದ್ರಲ್ರಿ ಎಲ್ಲಾವು. ನಿರವದ್ಯಂ ಅವೆಲ್ಲ ಹಿಂದ ಬಂದು ಅಲ್ರಿ. ಆ ಬ್ರಹ್ಮ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ವಿವಹಮೂರ್ತ ಪುರುಷಃ, ಇದನ್ ಮಹದ್ಭೂತಂ ಅನಂತಂ ಅಪಾರಂ ವಿಜ್ಞಾನಗಣ ಏವ, ಈ ಮೊದಲಾಗಿರ್ತಕ್ಕಂತ ಶ್ರುತಿಗಳಿಗೆ ಇಲ್ಲಿ ವಿರೋಧ ಅನ್ನುವಂತಹದ್ದು ಪ್ರಾಪ್ತವಾಗ್ತದ ಅಂತ. ನಾವು ಸಾವಯವ ಅಂತ ಒಂದ್ ವೇಳೆ ಒಪ್ಪಿಕೊಂಡಿದ್ದಾದ್ರೆ ಅಂತ ಹೇಳ್ತಾ ಇದ್ದಾರೆ ಅವರು. ಸಾವಯವ ಅಂತ ಒಪ್ಪಿಕೊಂಡಿದ್ದಾದ್ರೆ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ದೋಷ ಬರ್ತೈತಿ ಅಂತ. ಯಾವ ಶ್ರುತಿಗಳಿಗೆ ವಿರೋಧ ಆಗ್ತೈತಿ ಅಂತ, ಆ ಶ್ರುತಿಗಳಿಗೆ ವಿರೋಧ ಆಗ್ತೈತಿ. ಮತ್ತ ಇನ್ನು ಏನ್ ದೋಷ ಬರ್ತದಂದ್ರೆ ಸಾವಯವತ್ವೇಚ ಅನಿತ್ಯತ್ವ ಪ್ರಸಂಗ. ಯಾವುದು ಸಾವಯವವಾಗಿರ್ತೈತೋ ಅದು ಅನಿತ್ಯ ಇರ್ತದೆ ಯಾವಾಗಲೂ. ಈ ನಮ್ಮ ಶರೀರಗಳು ಇವು ಸಾವಯವ ಅವಯಗಳಿಂದ ಕೂಡ್ಕೊಂಡವಲ್ರಿ. ಮತ್ತೆ ಇವು ಶರೀರ ಒಂದ್ ದಿವ್ಸ ಬಿದ್ದು ಹೋಗ್ತಾವಿಲ್ರಿ ಎಲ್ಲ, ಇವು ಒಂದ್ ದಿವ್ಸ ನಾಶ ಆಗಿ ಹೋಗ್ತಾವು. ಮನೆಗಳು ಅವು ಒಂದು ಅವುಗಳಿಂದ ಅದಾವಲ್ಲ, ಅವು ಗಾಡಿ ಕಂಬ ಅವು ಇವೆಲ್ಲ
ಅವೆಲ್ಲ ಸೇರಿ ಮನೆ ಆಗೈತಲ್ರಿ ಇವಾಗ. ಹೌದು ಹೌದು ಹೌದು. ಮತ್ತು ಅದು ಒಂದು ಉತ್ಪತ್ತಿ ಆಗೈತೆ ಅಂದ್ರೆ ಒಂದು ದಿವಸ ಅದು ಬಿದ್ದು ಹೋಗ್ತೈತಲ್ಲ, ಅದು ನಾಶ ಆಗ್ತೈತಲ್ರಿ. ಅಂದ್ರೆ ಯಾವುದೇ ಸಾವಯವ ವಸ್ತು ಅದು ಅಂತಂದ್ರೆ ಅದಕ್ಕೆ ನಾಶ ಆಗುವಂತಹದ್ದು ಅನಿತ್ಯತ್ವ ಪ್ರಸಂಗ ಅನ್ನುವಂತಹದ್ದು ಬರ್ತದ. ಸರ್ವಥಾ ಅಯಂ ಪಕ್ಷೋ ನ ಘಟಯಿತುಂ ಶಕ್ಯತೆ. ಅಂದ್ರೆ ಯಾವ ರೀತಿಯಿಂದಲೂ ನಾವು ವಿಚಾರ ಮಾಡಿ ನೋಡಿದ್ರು ಕೂಡ ಇಲ್ಲಿ ಈ ಪಕ್ಷ ಅನ್ನುವಂತಹದ್ದು ಯಾವುದು ಈ ಬ್ರಹ್ಮವೇ ಕಾರಣ ಅಂತೇನು ಹೇಳ್ತಿರಲ್ಲ ನೀವು, ಇದು ಹೊಂದುವುದಿಲ್ಲ ಅಂತ. ಯಾಕಂದ್ರೆ ನೀವು ನಿರವಯವ ಅಂತಂದ್ರೂ ಅದು ಪರಿಣಾಮ ಆಗಂಗಿಲ್ಲ, ನಿರವಯವ ವಸ್ತು ಅನ್ನುವಂತಹದ್ದು. ಸಾವಯವ ಅಂದ್ರೂ ಅನಿತ್ಯತ್ವ ದೋಷ ಬರ್ತದ. ಹೆಂಗ್ ಒಪ್ಕೊಂಡ್ರು ಕೂಡ ಬ್ರಹ್ಮ ಕಾರಣ ಆಗುವುದಿಲ್ಲ ಅಂತ ಜಗತ್ತಿಗೆ. ಬ್ರಹ್ಮ ಕಾರಣ ಅಂತ ನೀವು ಸಿದ್ಧ ಮಾಡಕ್ಕಾಗುದಿಲ್ಲ ಅಂತ ಈ ರೀತಿಯಾಗಿ ಪೂರ್ವ ಪಕ್ಷಿ ಇಲ್ಲಿ ಅವನು ಆಕ್ಷೇಪವನ್ನ ಮಾಡುವಂತವನಾಗಿದ್ದಾನೆ. ಇದಕ್ಕೆ ಸಮಾಧಾನವನ್ನ ಶ್ರುತೇಸ್ತು ಶಬ್ದ ಮೂಲತ್ವಾತ್. ಇಲ್ಲಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ಇಲ್ಲಪ್ಪ ಇದಕ್ಕೆ ನಮಗೆ ಶಬ್ದವೇ ಪ್ರಮಾಣ, ಶ್ರುತಿಯೇ ಪ್ರಮಾಣ ಅಂತ. ನಾವು ಶ್ರುತಿ ಹೇಳ್ದಂಗನ ಒಪ್ಪಬೇಕಾಗ್ತೈತಿ ಅಂತ ಹೇಳ್ತಾರೆ ಇಲ್ಲಿ. ಶ್ರುತಿ ಏನ್ ಹೇಳ್ತದೋ ನಾವು ಅದನ್ನೇ ಒಪ್ಪಗೊಳ್ಬೇಕು. ನಾವು ಶ್ರುತಿ ವಿರುದ್ಧವಾಗಿ ನಾವು ಅರ್ಥವನ್ನ ಮಾಡಕ್ ಆಗಂಗಿಲ್ಲ. ಶ್ರುತಿಗಳು ಏನ್ ಬೋಧ ಮಾಡ್ತಾ ಇದ್ದಾವೆ ಅದೇ ನಮಗ್ ಪ್ರಮಾಣ ಅದ. ಅದಕ್ಕೆ ಶಬ್ದೇಸ್ತು ಶ್ರುತೇಸ್ತು ಶಬ್ದ ಮೂಲತ್ವಾತ್. ಶ್ರುತಿ ಇರುವುದರಿಂದ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಶಬ್ದ ಮೂಲವಾಗಿದೆ ಅಂತ ಹೇಳಿ ಅದನ್ನ ಭಾಷ್ಯದಲ್ಲಿ ಆಚಾರ್ಯರು ಈ 27ನೇ ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ತು ಶಬ್ದ ಆಕ್ಷೇಪಂ ಪರಿಹರತಿ. ಇಲ್ಲಿ ತು ಅನ್ನುವಂತಹ ಶಬ್ದ ಬಂದದಲ್ಲ, ಶ್ರುತೇಸ್ತು, ಶ್ರುತೇಹೇ ತು. ಆ ತು ಅನ್ನುವಂತಹ ಶಬ್ದ ಆಕ್ಷೇಪವನ್ನ ಪರಿಹಾರ ಮಾಡ್ತದಂತ. ಪೂರ್ವದಲ್ಲಿ ಏನು ಪೂರ್ವ ಪಕ್ಷ ಆಕ್ಷೇಪ ಮಾಡಿದ್ನಲ್ಲ ಅದಕ್ಕೆ ಪರಿಹಾರವನ್ನ ಇಲ್ಲಿ ಕೊಡ್ತಾ ಇದ್ದಾರ ಅಂತ. ನ ಖಲು ಅಸ್ಮತ್ ಪಕ್ಷೆ ಕಶ್ಚಿದಪಿ ದೋಷೋ ಅಸ್ತಿ. ಅಂದ್ರೆ ನಮ್ಮ ಪಕ್ಷದಲ್ಲಿ ಅಂದ್ರೆ ಏನು ಬ್ರಹ್ಮವೇ ಜಗತ್ ಕಾರಣ ಅಂತ ಹೇಳುವಂತ ಒಂದು ಪಕ್ಷದಲ್ಲಿ ಇಲ್ಲಿ ಯಾವುದೇ ದೋಷ ಅನ್ನುವಂತಹದ್ದು ಇಲ್ಲ. ಅವ ದೋಷ ಐತಿ ಅಂತ ಹೇಳಿದ್ದನ್ರಿ ಅವ. ಇಲ್ಲಿ ಯಾವುದೇ ದೋಷ ಅನ್ನುವಂತಹದ್ದಿಲ್ಲ ಅಂತ ಹೇಳ್ತಾರ ಅವರು. ನ ತಾವತ್ ಕೃಷ್ಣ ಪ್ರಸಕ್ತಿರಸ್ತಿ. ಇಲ್ಲಿ ಕೃಷ್ಣ ಪ್ರಸಕ್ತಿ ಅನ್ನುವಂತಹದ್ದು ಯಾವತ್ತೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಸಕ್ತಿ ಅಂದ್ರೆ ಇದು ಸಂಪೂರ್ಣವಾಗಿ ಪರಿಣಾಮ ಹೊಂದುವಿಕೆ ಅಂತ. ಇಲ್ಲಿ ಎಲ್ಲವೂ ಪರಿಣಾಮ ಆಗ್ತದ ಅನ್ನುವಂತಹದ್ದೇನದಲ್ಲ, ಅದು ಆ ದೋಷ ಅನ್ನುವಂತಹದ್ದು ಇಲ್ಲಿ ಅದರ ಪ್ರಸಕ್ತಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ, ಕುತಃ ಯಾಕೆ ಅಂತಂದ್ರೆ ಶ್ರುತೇಹೇ ಯತೈವ ಹಿ ಬ್ರಹ್ಮಣೋ ಜಗದುತ್ಪತ್ತಿ ಶ್ರೂಯತೆ ಏವಂ ವಿಕಾರ ವ್ಯತಿರೇಕೇಣಾಪಿ ಬ್ರಹ್ಮಣಃ ಅವಸ್ಥಾನಂ ಶ್ರೂಯತೆ. ಯಥೈವ ಅಂದ್ರೆ ಯಾವ ರೀತಿಯಾಗಿ, ಬ್ರಹ್ಮಣಃ ಜಗದುತ್ಪತ್ತಿ, ಬ್ರಹ್ಮ ಅನ್ನುವಂತಹದ್ದು ಈ ಜಗದುತ್ಪತ್ತಿಗೆ ಕಾರಣ ಅಂತ ಹೇಳಿ ಶ್ರುತಿಗಳು ನಮಗೇನ್ ಹೇಳ್ತಾ ಇದ್ದಾವಲ್ಲ, ಬ್ರಹ್ಮಣಃ ಜಗದುತ್ಪತ್ತಿ ಶ್ರೂಯತೆ. ಶ್ರುತಿಗಳಲ್ಲಿ ನಮಗ ಈ ಜಗತ್ತಿಗೆ ಬ್ರಹ್ಮವೇ ಕಾರಣ ಅಂತ ಹೇಳುವಂತ ಒಂದು ಶ್ರುತಿಗಳನ್ನ ನಾವು ಕೇಳ್ತಾ ಇದ್ದೀವಿ. ಏವಂ ವಿಕಾರ ವ್ಯತಿರೇಕೇಣಾಪಿ, ಈ ವಿಕಾರವಾಗಿರತಕ್ಕಂತ ಈ ಜಗತ್ತಿಗಿಂತಲೂ ಬೇರೆಯಾಗಿ ಅಂತ ಬ್ರಹ್ಮಣ ಅವಸ್ಥಾನಂ ಶ್ರೂಯತೆ. ಬ್ರಹ್ಮ ಇದೆ ಅಂತ ಹೇಳಿ ನಮಗೆ ಶ್ರುತಿಗಳಲ್ಲಿ ಹೇಳ್ತಾ ಇದ್ದಾವೆ ಅಂತ. ಈ ವಿಕಾರ ರೂಪವಾಗಿರ್ತಕ್ಕಂತ ಯಾವ ಜಗತ್ತನ್ನುವಂತಹದ್ದು ನಮಗೀಗ ಗೋಚರ ಆಗ್ತಾ ಇದೆ. ಆ ಶ್ರುತಿ ಹೆಂಗ್ ಹೇಳ್ತಿತ್ತು ನಮ್ಮ ಹಂಗ ಇದನ್ ಮಾಡ್ಬೇಕಲ್ರಿ. ಆ ವಿಕಾರಕ್ಕಿಂತ ಬೇರೆಯಾಗಿ ಆ ಬ್ರಹ್ಮ ಇದೆ ಅಂತ ಹೇಳಿ ಹಿಂಗ ಹೇಳ್ತಕ್ಕಂತ ಶ್ರುತಿಗಳು ಅದಾವು ಅಂತ ಹೇಳ್ತಾ ಇದ್ದಾರ. ನೀವು ಇದು ಎಲ್ಲ ಸಂಪೂರ್ಣ ಬ್ರಹ್ಮ ಜಗತ್ತಾಗಿ ಬಿಟ್ರೆ ಅವಾಗ ಬ್ರಹ್ಮನೇ ಉಳಿಯಂಗಿಲ್ಲ ಅಂತ ನೀವು ಅಂದಿದ್ರಿ. ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬ್ರಹ್ಮ ಅಂದ್ರೆ ವಿಕಾರವಾಗಿರ್ತಕ್ಕಂತ ಈ ಜಗತ್ತಿಗಿಂತಲೂ ವ್ಯತಿರೇಕವಾಗಿ ಅಂದ್ರೆ ಭಿನ್ನವಾಗಿ ಬ್ರಹ್ಮ ಅನ್ನುವಂತಹದ್ದು ಇದೆ ಅಂತ ನಾವು ಶ್ರುತಿಯಲ್ಲಿ ಕೇಳ್ತಾ ಇದ್ದೀವಿ. ಪ್ರಕೃತಿ ವಿಕಾರಯೋರ್ ಭೇದೇನ ವ್ಯಪದೇಶಾತ್. ಇಲ್ಲಿ ಕಾರಣ ಮತ್ತು ಕಾರ್ಯ
ಇವುಗಳ ಭೇದ ಅನ್ನುವಂತಹದ್ದನ್ನ ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ತದ ಅಂತ. ಹ್ಮ್ ಶ್ರುತಿಗಳಲ್ಲಿ ಹ್ಮ್ ಈ ಕಾರ್ಯಕಾರಣದ ವಿಚಾರ, ಪ್ರಕೃತಿ ಅಂದ್ರೆ ಇಲ್ಲಿ ಕಾರಣ ಅಂತ, ವಿಕಾರ ಅಂದ್ರೆ ಈ ಜಗತ್ತು. ಹ್ಮ್ ಅಂದ್ರೆ ಈ ಪ್ರಕಾರವಾಗಿ ಪ್ರಕೃತಿ ವಿಕಾರಯೋ ಭೇದ ಭೇದೇನ ವ್ಯಪದೇಶಾತ್, ಹ್ಮ್ ಅದನ್ನ ಭಿನ್ನ ಭಿನ್ನವಾಗಿ ಉಪದೇಶ ಮಾಡಿದೆ ಅಂತ ಶ್ರುತಿ ಅನ್ನುವಂತಹದ್ದು. ಹ್ಮ್ ಶೇಯಂ ದೈವತೈಕ್ಷತ ಹಂತಾತಿಸ್ರೋ ದೇವತಾ ಅನೇನ ಜೀವಿನಾತ್ಮನು ಪ್ರವಿಶ್ಯ ನಾಮರೂಪಿ ವ್ಯಾಕರವಾಣಿ. ಹ್ಮ್ ಅಲ್ಲಿ ಬ್ರಹ್ಮ ಏನಾಯ್ತು ಅಂತಂದ್ರೆ ದೇವತೆಗಳು ಹ್ಮ್ ಆ ದೇವತಾ ಏನಂತಂದ, ಯಾಕಂದ್ರೆ ಸೋ ಅಕಾಮೇತ ಬಹುಶಾಯಾಮ್ ಪ್ರಜಾಯೇಯ, ಹ್ಮ್ ನಾನು ಬಹುರೂಪಿ ಆಗಬೇಕು ಅಂತೇಳಿ ಬ್ರಹ್ಮದಲ್ಲಿ ಇಚ್ಛಾ ಐತ್ರೆ. ಹ್ಮ್ ಇಚ್ಛಾ ಆದ ಕೂಡಲೇ ಅಲ್ಲಿ ಅವ್ಯಕ್ತ ತತ್ವ ಅನ್ನುವಂತಹದ್ದು, ಹ್ಮ್ ಮೂಲ ಮಾಯ ಅನ್ನುವಂತಹದ್ದು ಅಲ್ಲಿ ಉತ್ಪತ್ತಿ ಆಯ್ತು. ಹ್ಮ್ ಅದರೊಳಗನ ಅಲ್ಲಿ ಬ್ರಹ್ಮದ ಒಂದು ಚೈತನ್ಯ ಅನ್ನುವಂತಹದ್ದು ಹೊಳತೂರಿ ಅಲ್ಲಿ ಮಹೇಶ್ವರ ಅಂತ ಹೇಳಿಸ್ಕೊಂಡ. ಹ್ಮ್ ಆ ಮಹೇಶ್ವರನಲ್ಲಿ ಏನು ಸಂಕಲ್ಪ ಆಯ್ತು ಅಂತಂದ್ರೆ, ನಾನು ಇನ್ನ ಬಹುರೂಪಿ ಆಗಬೇಕು ಅಂತ ಹೇಳಿ ಅವಾಗಲ್ಲಿ ಆ ಶರೀರಗಳಲ್ಲಿ ಈ ನಾಮರೂಪಗಳನ್ನ ವಿಭಾಗ ಮಾಡಿದನ್ರಿ. ಪರಮಾತ್ಮ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಸಾಯಂ ದೈವತ ಐಕ್ಷತ, ಈ ದೇವತೆಯಾಗಿರ್ತಕ್ಕಂಥದ್ದು ಐಕ್ಷತ ಅಂದ್ರೆ ಅಲ್ಲಿ ಸಂಕಲ್ಪ ಮಾಡಿತು ಅಂತ. ಹಂತ ಇಮಾ ತಿಸ್ರೋ ದೇವತಾ ಅನೇನ ಜೀವನಾತ್ಮನ ಪ್ರವೇಶ ನಾಮರೂಪ ವ್ಯಾಕರಣವಾಣಿ, ಅಂದ್ರೆ ಇಲ್ಲಿ 3 ದೇವತೆಗಳು ಅಂತ. ಈ 3 ದೇವತೆಗಳನ್ನ ಇಲ್ಲಿ ಜೀವರೂಪದಿಂದ ಶರೀರದೊಳಗ ಪ್ರವೇಶವಾಗಿ ನಾಮರೂಪಗಳನ್ನ ವ್ಯಾಕರಣ ಮಾಡಬೇಕು, ಅಂದ್ರೆ ವಿಭಾಗ ಮಾಡಬೇಕು ಅಂತೇಳಿ ಆ ದೇವತೆಯಲ್ಲಿ ಏನಾಯ್ತು ಇವಾಗ ಆಲೋಚನೆ ಮಾಡ್ತು ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಾದ್ ನಮ್ಗೆ ಅಲ್ಲಿ ಹೇಳ್ಕೊಂಡ್ ಬಂದದಂತ. ಸಾಯಂ ದೈವತ ಐಕ್ಷತ ಹಂತಾಹ ಇಮಾ ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಪ್ರವೇಶ ನಾಮರೂಪ ವ್ಯಾಕರವಾಣಿ. ಇನ್ನು ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷಃ ಪಾದಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಛಾಂದೋಗ್ಯೋಪನಿಷತ್ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಇಷ್ಟು ಇವಂದ ಒಂದು ಮಹಿಮಾ, ಪರಮಾತ್ಮನ ಮಹಿಮಾ ಇಂಥದ್ದು ಅಂತ. ಯಾಕಂದ್ರೆ ಇವನಕ್ಕಿಂತಲೂ ದೊಡ್ಡವನು ಮತ್ತೊಂದಿಲ್ಲ. ಯಾಕಂದ್ರೆ ಅಂದ್ರೆ ಪರಮಾತ್ಮ ಈಗೇನು ಪುರುಷ ಅದನಲ್ಲ, ಎಲ್ಲದಕ್ಕಿಂತಲೂ ದೊಡ್ಡವನು ಅಂತ. ಸರ್ವಭೂತಗಳು ಎಲ್ಲ ಜೀವರಾಶಿಗಳದಾವಲ್ಲ, ಅದು ಅವನ ಪಾದಗಳು ಅಂತ. ಇವನ ಅಮೃತವಾಗಿರ್ತಕ್ಕಂಥ 3 ಪಾದಗಳು ಆ ದ್ವಿಲೋಕದಲ್ಲಿ ಇದೆ ಅಂತ ಹೇಳಿ ಹಿಂದ ಇದ್ರ ಬಗ್ಗೆ ಶ್ರುತಿಗಳಲ್ಲಿ ಹಿಂದೆ ಎಷ್ಟು ಸಲ ಹೇಳ್ಕೊಂಡ್ ಬಂದಾರಿದನ್ರಿ. ಪಾದೋ ಅಸ್ಯ ಸರ್ವಭೂತಾನಿ, ಸರ್ವಭೂತಾನಿ ಅಸ್ಯ ಪಾದಃ ಅಂತ. ಎಲ್ಲಾ ಭೂತಗಳು ಇವನ ಪಾದಗಳೇ ಆಗಿದ್ದಾವೆ. ತ್ರಿಪಾದಸ್ಯಾಮೃತಂ ದಿವಿ, ತ್ರಿಪಾದ ಅಂದ್ರೆ 3 ಪಾದಗಳು ಆ ಅಮೃತವಾಗಿರ್ತಕ್ಕಂಥ ದ್ವಿಲೋಕದಲ್ಲಿವೆ ಅಂತೇಳಿ ಅಲ್ಲಿಯೂ ಕೂಡ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹಿಂಗ ಶ್ರುತಿ ಅನ್ನುವಂತದ್ದು ಹೇಳ್ಕೊಂಡ್ ಬಂದದಂತ. ಇತಿ ಚೈವಂ ಜಾತೀಯಕಾತ್, ಇದೇ ರೀತಿಯ ಜಾತೀಯವಾಗಿರ್ತಕ್ಕಂಥ ಶ್ರುತಿಗಳಿಂದ ತಥಾ ಹೃದಯಾಯ ತದನ್ವಚನಾತ್ ಸತ್ಸಂಪತ್ತಿರ್ವಚನಾಚ, ಮತ್ತು ಈಶ್ವರ ಸರ್ವಭೂತಾನ ವೃದ್ಧಿ ಸಹಜೋತಿಷ್ಠತಿ ಅಂತೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ಯಾನಲ್ರಿ. ಅಥವಾ ಏಷ ಸರ್ವೇಷು ಭೂತೇಶು ಗೂಢೋತ್ಮನ ಪ್ರಕಾಶತೆ, ಎಲ್ಲಾ ಜೀವರಾಶಿಗಳ ಹೃದಯದೊಳಗ ಅಲ್ಲಿ ಪರಮಾತ್ಮ ರಹಸ್ಯವಾಗಿದಾನ ಅಂತ. ಗೂಢ ಅಂದ್ರೆ ಬಹಳ ರಹಸ್ಯದಾನ, ಎಲ್ಲರಿಗೂ ಕಾಣಿಸಂಗಿಲ್ಲ ಅಂತ ಅವನನ್ನು. ನಾವು ಸಾಧನೆಯಿಂದನೇ ಅವನನ್ನ ನಾವು ಕಾಣ್ಬೇಕಾಕೈತಿ ಅಂತಲ್ಲಿ. ಅಂದ್ರೆ ಅಷ್ಟು ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರ. ಹಿಂಗ ಶ್ರುತಿ ಅನ್ನುವಂತಹದ್ದು ಅಲ್ಲಿ ನಮಗ ಉಪದೇಶ ಮಾಡ್ಕೊಂಡು ಬಂದದ. ಅಂದ್ರೆ ಹೃದಯದ ಸ್ಥಾನವನ್ನ ಭಗವಂತ ಎಲ್ಲಿ ವಿಶೇಷ ಎಲ್ಲಿ ತೋರ್ತಾನಂತಂದ್ರೆ ನಮ್ಮ ಹೃದಯದೊಳಗ. ಸತ್ ಸಂಪತ್ತಿ ವಚನಾಚ, ಗಾಢ ನಿದ್ರೆಯೊಳಗ ಆ ಸತ್ ಸಂಪತ್ತಿ, ಆ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಜೀವ ಹೋಗಿ ಸೇರ್ತಾನೆ ಅಂತೇಳಿ ಅದನ್ನು ಕೂಡ ಶ್ರುತಿ ಹೇಳ್ಕೊಂಡು ಬಂದದ. ಅದನ್ನ ಸ್ವಲ್ಪ ವಿವರಣೆ ಕೊಡ್ತಾರೆ ಈಗ್ರಿ. ತಥಾ ಹೃದಯಾಯ
ಹೃದಯಾಯತನತ್ವ ವಚನಾತ್ ಸತ್ ಸಂಪತ್ತಿ ವಚನಾಚ ಯದಿ ಚ ಕೃಷ್ಣಂ ಬ್ರಹ್ಮ ಕಾರ್ಯಭಾವೇನ ಉಪಯುಕ್ತಂ ಸ್ಯಾತ್. ಯದಿ ಅಂತಂದ್ರೆ ಒಂದು ವೇಳೆ ಬ್ರಹ್ಮ ಅನ್ನುವಂತಹದ್ದು ಕೃಷ್ಣಂ ಅಂದ್ರೆ ಸಂಪೂರ್ಣವಾಗಿ ಕಾರ್ಯಭಾವೇನ ಉಪಯುಕ್ತಂ ಸ್ಯಾತ್, ಇದು ಸಂಪೂರ್ಣವಾಗಿ ಕಾರ್ಯರೂಪವಾಗಿ ಇದು ಒಂದು ವೇಳೆ ಪರಿಣಾಮ ಆಗಿದ್ರೆ, ಯಾವುದು ಈ ಜಗತ್ತನ್ನುವಂತಹದ್ದೇನದಲ್ಲ ಇದು ಇದು ಕಾರ್ಯ, ಇದು ಬ್ರಹ್ಮ ಎಲ್ಲವೂ ಕೂಡ ಕೃಷ್ಣ ಅಂದ್ರೇನು ಸಂಪೂರ್ಣ ಅಂತ. ಇಡೀ ಬ್ರಹ್ಮ ಎಷ್ಟಿದೆ ಅಲ್ರಿ ಅದಷ್ಟ ಎಲ್ಲವೂ ಕೂಡ ಅದು ಕಾರ್ಯರೂಪವಾಗಿ ಅದು ನಮಗ ಇದಾಗ್ಬಿಟ್ಟಿದ್ರೆ ಅದಕ್ಕಂತಾರ ಅವರು ಕೃಷ್ಣಂ ಬ್ರಹ್ಮ ಕಾರ್ಯಭಾವೇನ ಉಪಯುಕ್ತಂ ಸ್ಯಾತ್ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಇತಿ ಸುಷುಪ್ತಿಗತಂ ವಿಶೇಷಣಂ ಅನುಪಪನ್ನಂ ಸ್ಯಾತ್. ಆ ಸಂಪೂರ್ಣವಾಗಿರ್ತಕ್ಕಂಥ ಬ್ರಹ್ಮ ಕಾರ್ಯರೂಪವಾಗಿ ಅದು ವಿನಿಯೋಗ ಆಗಿಬಿಟ್ಟಿದ್ರೆ ಅವಾಗ ಇಲ್ಲಿ ಏನು ಒಂದು ಶ್ರುತಿ ಹೇಳ್ತದಲ್ರಿ, ಅವಾಗ ಆ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಇಲ್ಲಿ ಯಾವಾಗ ಗಾಢ ನಿದ್ರೆಯೊಳಗ ಇಲ್ಲಿ ಜೀವ ಏನ್ ಮಾಡ್ತಾನೆ ಅಂತಂದ್ರೆ ಸುಸುಪ್ತಿ ಅವಸ್ಥೆಯೊಳಗ ಅವನು ಅಲ್ಲಿ ಸತ್ತಿನಲ್ಲಿ ಹೋಗಿ ಸೇರ್ಕೊಳ್ತಾನ ಅಂತ. ಸತ್ತಿ ಸಂಪದ್ಯಾಮಹ ಅಂತ ಅಲ್ಲಿ ಶ್ರುತಿಯೊಳಗೆ ಬರ್ತೈತಿ ನೋಡೋದು. ಆ ಸತ್ತಿನಲ್ಲಿ ಒಂದಾಗಿ ಬಿಡ್ತಾನೆ ಯಾವಾಗ ಗಾಢ ನಿದ್ರೆಯೊಳಗಂತ. ಆ ಸುಸುಪ್ತಿ ಸಂಬಂಧವಾಗಿರ್ತಕ್ಕಂತ ವಿಶೇಷಣವನ್ನ ಶ್ರುತಿಯಲ್ಲಿ ಹೇಳಿದಾರಲ್ಲ ಅದು ಹೊಂದ್ಗಡೆ ಆಗುವುದಿಲ್ಲ ಅಂತ ಹೇಳ್ತಾರ ಅವಾಗ. ಯಾಕಂದ್ರೆ ಇಡೀ ಸಂಪೂರ್ಣ ಬ್ರಹ್ಮವೇ ಇಲ್ಲಿ ಜಗತ್ತಾಗಿದೆ ಅಂತ ನಾವು ಒಪ್ಕೊಂಡಿದ್ದಾದ್ರೆ ಇಲ್ಲಿ ಸುಸುಪ್ತಿಯಲ್ಲಿರ್ತಕ್ಕಂತ ಯಾವ ಜೀವ ಅಲ್ಲಿ ಬ್ರಹ್ಮದೊಳಗೆ ಸೇರ್ತಾ ಇದ್ದಾನೆ ಅಂತ ಹೇಳಿ ಹೀಗೆ ಶ್ರುತಿ ಅನ್ನುವಂತಹದ್ದು ಹೇಳುವುದರಿಂದ ಅದು ಇಲ್ಲಿ ಹೊಂದ್ಗಡೆ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಹೇ ಸೌಮ್ಯನೇ, ಸದಾ ಅಂದ್ರೆ ಆಗ ಅಂದ್ರೆ ಯಾವಾಗ ಗಾಢ ನಿದ್ರೆಯೊಳಗಂತ. ಸಂಪನ್ನೋ ಭವತಿ ಅಂದ್ರೆ ಆ ಸತ್ತನ್ನ ಹೊಂದಿ ಅವನು ಅದರಲ್ಲಿ ಸಂಪನ್ನ ಆಗ್ತಾ ಇದ್ದಾನೆ ಅಂತೇಳಿ ಸುಸುಪ್ತಿಗತಂ ವಿಶೇಷಣಂ ಅನುಪಪನ್ನಂ ಸ್ಯಾತ್. ಅಂದ್ರೆ ಇಲ್ಲಿ ಈ ಶ್ರುತಿ ವಾಕ್ಯ ಆ ವಿಶೇಷಣ ಏನು ಕೊಟ್ಟಿದಾರಲ್ಲ ಅದು ಇಲ್ಲಿ ಹೊಂದುಗಡೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಕೃತೇನ ಬ್ರಹ್ಮಣ ನಿತ್ಯ ಸಂಪನ್ನತ್ವಾತ್. ಇಲ್ಲಿ ವಿಕೃತ ಅಂತಂದ್ರೆ ಏನು, ವಿಕಾರ ಉಳ್ಳದ್ದು ಅಂತ. ಜೀವ ಇಲ್ಲಿ ವಿಕಾರ ಆಗುವಂತ ಪಕ್ಷದಲ್ಲಿ ಈ ಜಗದ್ರೂಪವಾಗಿರ್ತಕ್ಕಂತ ಬ್ರಹ್ಮದಲ್ಲಿ ಎಂದೆಂದಿಗೂ ಒಂದಾಗಿನೇ ಇರ್ತಾ ಇದ್ದಾನ ಅಂತ. ಯಾರು? ಯಾಕಂದ್ರೆ ವಿಕಾರ ರೂಪವಾಗಿರ್ತಕ್ಕಂತ ಈ ಜಗದ್ರೂಪ ಬ್ರಹ್ಮ ಈಗ ಮತ್ತೆಲ್ಲ ಒಂದೇ ಸಂಪೂರ್ಣ ಈ ಬ್ರಹ್ಮ ಅನ್ನುವಂಥದ್ದು ಜಗದ್ರೂಪವಾಗಿ ಪರಿಣಾಮ ಆಗೈತಿ ಅಂತ ನಾವು ಒಂದು ವೇಳೆ ಹೇಳ್ಕೊಂಡ್ಬಿಟ್ರೆ ಅವಾಗ ಏನಾಗ್ತೈತಿ, ಆ ಪಕ್ಷದಲ್ಲಿ ಇಲ್ಲಿ ಜೀವ ಆ ಜಗದ್ರೂಪ ಬ್ರಹ್ಮದೊಳಗ ಯಾವಾಗಲೂ ಎಂದೆಂದಿಗೂ ಒಂದಾಗಿ ಇರ್ತಾ ಇದ್ದಾನೆ ಅಂತ. ಅಲ್ಲಿ ವಿಕಾರವಾಗದೇ ಇರತಕ್ಕಂತ ಬ್ರಹ್ಮ ಅನ್ನುವಂತಹದ್ದಲ್ಲಿ ಇರುವುದೇ ಇಲ್ಲ ಅಂತ ಹೇಳಿ ಈ ಪ್ರಕಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇತಿ ಸುಷುಪ್ತಿಗತಂ ವಿಶೇಷಣಂ ಅನುಪನ್ನಂ ಸ್ಯಾತ್ ವಿಕೃತೇನ ಬ್ರಹ್ಮಣ ನಿತ್ಯ ಸಂಪನ್ನತ್ವಾತ್ ಅವಿಕೃತಸ್ಯ ಚ ಬ್ರಹ್ಮಣ ಅಭಾವಾತ್. ಇಲ್ಲಿ ಅವಿಕಾರವಾಗಿರ್ತಕ್ಕಂಥ ವಿಕಾರರಹಿತವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂತಹದ್ದು ಅದು ಅಭಾವಾಗಿ ಹೋಗ್ಬೇಕಾಗ್ತದ ಅಂತ. ತಥಾ ಇಂದ್ರಿಯ ಗೋಚರತ್ವ ಪ್ರತಿಷೇಧಾತ್ ಬ್ರಹ್ಮಣಃ ವಿಕಾರಸ್ಯ ಚ ಇಂದ್ರಿಯ ಗೋಚರತ್ವೋಪತ್ತೇಃ. ಇಲ್ಲಿ ಶ್ರುತಿಗಳಲ್ಲಿ ಏನ್ ಹೇಳಿದ್ದಾರೆ, ಬ್ರಹ್ಮ ಅನ್ನುವಂತಹದ್ದು ಯಾವುದೇ ಇಂದ್ರಿಯಗಳಿಗೆ ಗೋಚರ ಅಲ್ಲ ಅಂತ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಯಾವುದೇ ಇಂದ್ರಿಯ ಗೋಚರ ಹಾಕಂದ್ರೆ ನಾವು ಕಣ್ಣಿನಿಂದಾಗ್ಲಿ ನ ಚಕ್ಷುಷಾಗ್ರಹ್ಯತೆ ನ ವಾಚ ಶ್ರುತಿ ಹೇಳ್ಕೊಂಡ್ ಬಂದದಲ್ರಿ, ಅದನ್ನ ಕಣ್ಣಿಂದ ನೋಡಾಕ ಬರಂಗಿಲ್ಲ, ಯಾವುದೇ ಇಂದ್ರಿಯಗಳಿಗೆ ಗೋಚರ ಅಲ್ಲ ಅಂತ ಹೇಳಿ ಶ್ರುತಿ ಹೇಳಿದ್ದರಿಂದ ಒಂದ್ ವೇಳೆ ಆ ಬ್ರಹ್ಮ ವಿಕಾರ ಆಗಿ ಜಗದ್ರೂಪವಾಗಿ ಇದು ಆಯ್ತು ಅಂತಂದ್ರೆ ಅವಾಗ ಇಂದ್ರಿಯ ಗೋಚರ ಆಗ್ಬೇಕಾಕೈತಿ. ಅವಾಗ ಅದು ಇಂದ್ರಿಯ ಗೋಚರ ಅಂತ ನಾವು ಹೇಳ್ಬೇಕಾಕೈತಿ. ಮತ್ ಹಂಗ ಹೇಳಿದ್ರೆ ಮತ್ ಶ್ರುತಿಗೆ ವಿರೋಧ ಆಕೈತಲ್ರಿ. ಬ್ರಹ್ಮ ಅದು ಇಂದ್ರಿಯ ಗೋಚರ ಅಲ್ಲ ಅಂತ ಹೇಳಿದಂತ ಶ್ರುತಿಗೆ ಇದು ವಿರೋಧ ಆಗಿಬಿಡ್ತೈತಿ.
ಆದ್ದರಿಂದ ಈ ರೀತಿಯಾಗಿ ಹೇಳ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ವಿಕಾರವಾಗದೇ ಇರತಕ್ಕಂತ ಬ್ರಹ್ಮ ಇದೆ ಅಂತ ಹೇಳಿ ನಮಗ ಬ್ರಹ್ಮ ನಿರ್ವಯವ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಕ್ಕಂತ ಒಂದು ಶ್ರುತಿಗಳು ಅದಾವು ಅಂತ. ನಮ್ಮ ಶ್ರುತಿಗಳು ಏನ್ ಹೇಳ್ತಾ ಇದ್ದಾವೆ ಅಂದ್ರೆ ಬ್ರಹ್ಮ ನಿರ್ವಯವ ಅಂತ ಹೇಳ್ತಾ ಇದ್ದಾವೆ. ತಸ್ಮಾತ್ ಅಸ್ತಿ ಅವಿಕೃತಂ ಬ್ರಹ್ಮ. ಆದ್ರಿಂದ ಇಲ್ಲಿ ಅವಿಕೃತಂ ಅಂದ್ರೆ ಏನು, ಯಾವುದೇ ವಿಕಾರ ಇಲ್ಲದೆ ಇರತಕ್ಕಂತ ಬ್ರಹ್ಮ ಅನ್ನುವಂತಹದ್ದು ಇದೆ ಅಂತ ಹೇಳಿ ಇದು ಸಿದ್ಧದಿದು. ಶ್ರುತಿ ಕೂಡ ಅದನ್ನ ಹೇಳ್ತಾ ಇದ್ದಾವೆ. ನಚ ನಿರವಯವ ಶಬ್ದಕೋಪೋಸ್ತಿ. ಇಲ್ಲಿ ಬ್ರಹ್ಮ ಇಲ್ಲಿ ನಿರವಯವ ಅಲ್ಲ ಅಂತೇನ ನಾವು ನಿರವಯವ ಅಂತ ಹೇಳಿದ್ರ ಆ ನಿರವಯವ ಅನ್ನುವಂತ ಶ್ರುತಿ ವಿರೋಧ ಬರ್ತಿತ್ತು. ಇವಾಗ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಅದು ನಿರವಯವ ಅಂತ ಹೇಳಿ ನಾವು ಒಪ್ಕೊಂಡಿದ್ದಾದ್ರೆ ಆ ನಿರವಯವ ಅನ್ನುವಂತ ಶಬ್ದಕ್ಕೆ ಅಲ್ಲಿ ವಿರೋಧನೇ ಬರಂಗಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಬ್ರಹ್ಮ ಅದು ವಿಕಾರ ರಹಿತ ಅಂತ ಒಪ್ಕೊಂಡಿದ್ದಾದ್ರೆ ಬ್ರಹ್ಮ ನಿರವಯವ ಅಂತ ಹೇಳ್ತಕ್ಕಂತ ಒಂದು ಶ್ರುತಿಗಳಿಗೆ ವಿರೋಧ ಅನ್ನುವಂತಹದ್ದು ಆಗೋದಿಲ್ಲ ಅಂತ ಹೇಳಿ ಈ ಪ್ರಕಾರವಾಗಿ ಶ್ರುತಿಯಲ್ಲಿ ಹೇಳಿರುವುದರಿಂದಲೇ ಇಲ್ಲಿ ಬ್ರಹ್ಮ ನಿರವಯವ ಅನ್ನುವಂತಹದ್ದನ್ನ ನಾವೆಲ್ಲರೂ ಒಪ್ಪಿಕೊಂಡಿದ್ದೀವಿ ಅಂತ. ಅಂದ್ರೆ ವೇದಾಂತಿಗಳಾಗಿರ್ತಕ್ಕಂಥವ್ರು ಬ್ರಹ್ಮ ಅನ್ನುವಂತಹದ್ದು ನಿರವಯವ ಅಂತೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಅದಕ್ಕೆ ನಚ ನಿರವಯವ ಶಬ್ದ ಕೋಪೋಸ್ತಿ. ಈ ನಿರವಯವ ಅಂತ ಹೇಳ್ತಕ್ಕಂತ ಶ್ರುತಿಗೆ ಯಾವುದೇ ವಿರೋಧ ಅನ್ನುವಂತಹದ್ದು ಬರೋದಿಲ್ಲ. ಯಾಕಂದ್ರೆ ನಾವು ಬ್ರಹ್ಮ ನಿರವಯವ ಅಂತಾನೆ ಹೇಳ್ತಾ ಇದ್ದೀವಿ. ಶ್ರೂಯಮಾಣತ್ವಾದೇವ ನಿರವತ್ವ ಶಾಪಿ ಅಭ್ಯುಪಗಮ್ಯಮಾನತ್ವಾತ್. ಅಂದ್ರೆ ಶ್ರುತಿಯಲ್ಲಿ ನಿರವಯವತ್ವ ಅನ್ನುವಂತ ಒಂದು ಅಭಿಪ್ರಾಯವನ್ನ ಎಲ್ಲರೂ ಒಪ್ಪಿಕೊಂಡಿರುವುದರಿಂದ ಇಲ್ಲಿ ಯಾವುದೇ ವಿರೋಧ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದರು. ಶಬ್ದ ಮೂಲಂ ಚ ಬ್ರಹ್ಮ ಶಬ್ದ ಪ್ರಮಾಣಕಂ ನ ಇಂದ್ರಿಯ ಪ್ರಮಾಣಕಂ. ಇಲ್ಲಿ ಶಬ್ದ ಮೂಲಂ ಚ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ನಾವು ಬ್ರಹ್ಮವನ್ನ ಅರಿಬೇಕಾಗಿತ್ತು ಅಂತಂದ್ರೆ ನಾವು ಕಣ್ಣಿನಿಂದ ನೋಡಾಕ ಬರಂಗಿಲ್ಲ, ಓದಿಲ್ಲ. ಅದು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಅದು ಗೋಚರ ಅಲ್ಲ. ಯಾಕೆ ಜಗತ್ತಿನಲ್ಲಿರ್ತಕ್ಕಂತ ಪ್ರತಿಯೊಂದು ವಸ್ತುಗಳು ನಮ್ಗೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಗೋಚರ ಅದಾವು. ಆದ್ರೆ ಬ್ರಹ್ಮ ಮಾತ್ರ ಇದು ಇಂದ್ರಿಯ ಗೋಚರ ಅಲ್ಲ. ಅದನ್ನ ಮತ್ ನಾವ್ ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ ಶಬ್ದ ಮೂಲಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಗುರುಗಳ ಮುಖಾಂತರವಾಗಿ ಶ್ರವಣ ಮಾಡ್ಬೇಕು ಅಂತದನ್ನ ಶಬ್ದ ಪ್ರಮಾಣಕಂ ಅಂತ. ತೌಪನಿಷದಂ ಪುರುಷಂ ಪೃಚ್ಛಾಮಿ ಶ್ರುತಿಯಲ್ಲಿ ಹೇಳ್ಕೊಂಡ್ ಬಂದಾರಲ್ಲ. ಆ ಉಪನಿಷದೇಕ ಗಮನ ಆಗಿರ್ತಕ್ಕಂತ ಬ್ರಹ್ಮ ನನಗೆ ಹೇಳಬೇಕು ಅಂತೇಳಿ ನಮಗ್ ಶ್ರುತಿಗಳೇ ಪ್ರಮಾಣದಾವ. ಈಗ ಆ ಶ್ರುತಿಗಳ ವಾಕ್ಯಾರ್ಥಗಳನ್ನ ಸದ್ಗುರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದು ಶ್ರವಣ ಮೂಲಕವಾಗಿ ನಾವು ಅರ್ಥಕೊಳ್ಬೇಕು ಅಂತದನ್ನ. ತತ್ ಯಥಾ ಶಬ್ದಂ ಅಭ್ಯುಪಗಂತವ್ಯಂ ಶಬ್ದಶ್ಚ ಉಭಯಮಪಿ ಬ್ರಹ್ಮಣಃ ಪ್ರತಿಪಾದಯತಿ ಅಕೃಷ್ಣಂ ಪ್ರಸಕ್ತಿಂ ನಿರವತ್ವಂ ಚ. ಇಲ್ಲಿ ತತ್ ಯಥಾ ಶಬ್ದಂ ಅಭ್ಯುಪಗಂತವ್ಯಂ. ಇಲ್ಲಿ ಶಬ್ದ ಅನ್ನುವಂತಹದ್ದು ಹೇಗಿದೆಯೋ ನಾವು ಹಾಗೆ ಒಪ್ಕೊಳ್ಬೇಕು ಅಂತ. ಯಾಕಂದ್ರೆ ಇದು ಅಂತೂ ಇಂದ್ರಿಯಾದಿಗಳಿಗೆ ಗೋಚರ ಅಲ್ಲ ಬ್ರಹ್ಮ ವಸ್ತು ಅನ್ನುವಂತಹದ್ದು. ಆದ್ದರಿಂದ ಇಲ್ಲಿ ಆ ಶಬ್ದ ಅನ್ನುವಂತಹದ್ದು ಶಬ್ದ ಹೇಗೈತೋ ಅದಕ್ಕೆ ಅನುಸಾರವಾಗಿ ನಾವು ಅದನ್ನ ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ಶಬ್ದಕ್ಕೆ ಅನುಗುಣವಾಗಿ ನಾವು ಒಪ್ಕೊಳ್ಬೇಕಾಗ್ತದೆ. ಶಬ್ದ ಅಂದ್ರೆ ಶ್ರುತಿ ವಾಕ್ಯಗಳು ಅಂತ ನಾವು ತಿಳ್ಕೊಬೇಕು ಇವಾಗಿಲ್ರಿ. ಶಬ್ದ ಶ್ರುತಿಗಳು ಯಾವ ರೀತಿಯಾಗಿ ಹೇಳಿದಾವೋ ಅದಕ್ಕೆ ಅನುಗುಣವಾಗಿಯೇ ನಾವು ಅದನ್ನ ಶ್ರವಣ ಮಾಡಬೇಕು, ಅದನ್ನ ನಾವು ಒಪ್ಕೊಳ್ಬೇಕು. ಅದನ್ನ ಆ ಶಬ್ದ ಅನ್ನುವಂತಹದ್ದು ಅದು ಬ್ರಹ್ಮ ಅನ್ನುವಂತಹದ್ದೆಲ್ಲವೂ ಇದು ಜಗತ್ತಾಗೈತಿ ಅಂತೇಳಿ ಈ ರೀತಿಯಾಗಿ ಸಂಪೂರ್ಣ ಜಗತ್ತು ಬ್ರಹ್ಮ ಆಗೈತಿ ಅಂತ ಈ ರೀತಿಯಾದ ಹೇಳೋದನ್ನು ಇಲ್ಲ ಅದು. ಮತ್ತೆ ಯಾಕಂದ್ರೆ ಅದು ನಿರವಯವಾಗಿದೆ ಅಂತ ಹೇಳಿ ಈ ಎರಡನ್ನೂ ಕೂಡ ಬ್ರಹ್ಮಕ್ಕೆ ಹೇಳ್ತಾ ಇದ್ದಾರೆ. ಬ್ರಹ್ಮ ಸಂಪೂರ್ಣ ಬ್ರಹ್ಮ ಅನ್ನುವಂತಹದ್ದು ಜಗತ್ತಾಗುವುದು ಇಲ್ಲ, ಮತ್ತದು ನಿರವಯವ ಆಗಿದೆ ಅಂತ ಹೇಳಿ ಎರಡನ್ನೂ ಕೂಡ ಬ್ರಹ್ಮಕ್ಕೆ ಹೇಳ್ತಾ ಇದೆ ಅಂತ ಅದನ್ನ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದ್ರು. ತತ್ ಯಥಾ ಶಬ್ದಂ ಅಭ್ಯುಪಗಂತವ್ಯಂ ಶಬ್ದಶ್ಚ ಉಭಯಮಪಿ ಬ್ರಹ್ಮಣಃ ಪ್ರತಿಪಾದಯತಿ. ಇಲ್ಲಿ ಬ್ರಹ್ಮಕ್ಕೆ ಎರಡು ರೀತಿಯಾಗಿರ್ತಕ್ಕಂತ ಒಂದು ಉಪದೇಶವನ್ನ ಹೇಳಿದ್ರು ಅವ್ರು. ಏನಂತ
ಅಕೃಷ್ಣಂ ಅಕೃಷ್ಣ ಪ್ರಸಕ್ತಿಂ ನಿರಯತ್ವಂ ಚ. ಅಂದ್ರೆ ಅದು ಸಂಪೂರ್ಣವಾಗಿ ಪರಿಣಾಮ ಆಗ್ತದ, ಬ್ರಹ್ಮ ಪರಿಣಾಮ ಆಗ್ತದ ಅನ್ನುವಂತಾಗಿ ಹೊಂದಗಡೆ ಆಗುದಿಲ್ಲ ಅಂತ ಹೇಳ್ತಾರ ಅವ್ರು. ಸಂಪೂರ್ಣ ಬ್ರಹ್ಮ ಪರಿಣಾಮ ಹೊಂದಿ ಇಡೀ ಜಗತ್ತಾಗಿತ್ತಂತ ಅದು ಇಲ್ಲಿ ಒಪ್ಪತಕ್ಕಂತಹದ್ದಲ್ಲ, ಅದು ನಿರ್ವಯವಾಗಿರ್ತಕ್ಕಂತಹದ್ದು. ಉಭಯಮಪಿ ಇವೆರಡನ್ನು ಕೂಡ ಇಲ್ಲಿ ಶಬ್ದ ಅನ್ನುವಂತಹದ್ದು ಬ್ರಹ್ಮದ ವಿಚಾರವನ್ನ ಶಬ್ದ ಈ ರೀತಿ ಪ್ರತಿಪಾದನೆ ಮಾಡ್ತದಂತ. ಲೌಕಿಕಾನಾಮಪಿ ಅಂದ್ರೆ ಲೌಕಿಕದೊಳಗ ಮಣಿ ಮಂತ್ರ ಔಷಧಿ ಪ್ರಭೃತೀನಾಂ ದೇಶ ಕಾಲ ನಿಮಿತ್ತ ವೈಚಿತ್ರ್ಯವಶಾತ್ ಶಕ್ತಯೋ ವಿರುದ್ಧ ಅನೇಕ ಕಾರ್ಯ ವಿಷಯ ಪ್ರದೃಶ್ಯಂತೆ. ಈಗ ಲೋಕದೊಳಗ ಇಲ್ಲಿ ಮಣಿಗಳು ಅನೇಕ ಬೆಲೆಬಾಳತಕ್ಕಂತ ಕೆಲವು ಮಣಿಗಳು ಇರ್ತಾವ ನೋಡ್ರವು. ಅಲ್ಲಿ ಮಂತ್ರಗಳು, ಮಣಿ ಮಂತ್ರ ಮತ್ತು ಔಷಧಿ. ಮಣಿ ಅಂದ್ರೆ ಇಲ್ಲಿ ರತ್ನ ಮೊದಲಾದವುಗಳು ಅಂತ. ರತ್ನ ಆಗಲಿ ಮಂತ್ರಗಳಾಗಲಿ ಔಷಧಗಳಾಗಲಿ ಅವುಗಳ ಒಂದು ಶಕ್ತಿ ಅನ್ನುವಂತಹದ್ದು, ಆ ರತ್ನದ ಶಕ್ತಿ ಆಗಲಿ ಮಂತ್ರಗಳ ಶಕ್ತಿ ಆಗಲಿ ಔಷಧ ಶಕ್ತಿ ಆಗಲಿ ಅವು ಒಂದು ದೇಶ ಒಂದು ಕಾಲ ಒಂದು ನಿಮಿತ್ತದಿಂದ ಅವು ಬಗೆ ಬಗೆಯಾಗಿರ್ತಕ್ಕಂಥ ಒಂದಕ್ಕೊಂದು ವಿರುದ್ಧವಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನ ಉಂಟು ಮಾಡುವುದು ನಮಗ ಲೋಕದಲ್ಲಿ ಕಾಣ್ತಾ ಇದ್ದೀವಿ ಅಂತ. ಅಂದ್ರೆ ಒಂದೊಂದು ದೇಶ ಒಂದೊಂದು ಕಾಲ ಒಂದು ನಿಮಿತ್ತ ಮೂಲಕವಾಗಿ ಅಂತ. ಶಕ್ತಯೋ ದೇಶ ಕಾಲ ನಿಮಿತ್ತ ವೈಚಿತ್ರ್ಯವಶಾತ್ ಶಕ್ತಿಯು ವಿರುದ್ಧ ಅನೇಕ ಕಾರ್ಯ ವಿಷಯ ದೃಶ್ಯಂತೆ. ಅಂದ್ರೆ ಇಲ್ಲಿ ಒಂದೊಂದರ ಫಲನ ಬೇರೆ ಅಂತ. ಇಲ್ಲಿ ಯಾವುದು ರತ್ನ ಆಗಲಿ ಮಂತ್ರ ಆಗಲಿ ಔಷಧಿಗಳಾಗ್ಲಿ ಅವು ಭಿನ್ನ ಭಿನ್ನವಾಗಿರ್ತಕ್ಕಂತ ಫಲಗಳನ್ನ ಆ ದೇಶ ಕಾಲ ಮತ್ತು ನಿಮಿತ್ತಗಳಿಗೆ ಅನುಸಾರವಾಗಿ ಅವು ನಮಗ ಕಾರ್ಯವನ್ನ ಉಂಟು ಮಾಡ್ತಾವೆ ಅನ್ನುವಂತಹದ್ದು ಇದು ಲೋಕದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ. ತಾ ಅಪಿ ತಾವತ್ ನ ಉಪದೇಶಮಂತರೇಣ ಕೇವಲೇನ ತರ್ಕೇಣ ಅವಗಂತುಂ ಶಕ್ಯಂತೆ. ನಾವು ಅದನ್ನ ಸ್ವತಃ ನಾವೇ ತಿಳ್ಕೊಳಿಕ್ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ತರ್ಕದಿಂದ ನಾವು ತಿಳ್ಕೊಳ್ತೇವಿ ಅಂತಂದ್ರೆ ಅದು ಆಗಂಗಿಲ್ಲ. ಅದನ್ನ ನಾವು ಬರೇ ತರ್ಕದಿಂದ ಅವುಗಳ ಒಂದು ಶಕ್ತಿ ಸಾಮರ್ಥ್ಯಗಳು ಏನದಾವು, ಯಾವ ಸಮಯದೊಳಗ ಅದನ್ನ ನಾವು ತಗೊಳ್ಬೇಕು ಅಥವಾ ಯಾವ ರೀತಿಯಾಗಿ ಅದನ್ನ ನಾವು ಅದ್ರ ಮಹಿಮಾ ಅದ್ರ ಕಾರ್ಯ ನಮ್ಗೆ ಗೊತ್ತಾಗಂಗಿಲ್ಲ. ಅದನ್ನ ಬಲ್ಲವರಿಂದ ನಾವು ತಿಳ್ಕೊಳ್ಬೇಕಿಲ್ರಿ ಅದು. ಯಾಕೆ ಅದನ್ನ ಸರಿಯಾಗಿ ತಿಳ್ಕೊಂಡಾಗಲೇ ಆ ಒಂದು ರತ್ನ ಆಗಲಿ ಮಂತ್ರ ಆಗಲಿ ಔಷಧಿಗಳಾಗ್ಲಿ, ಈಗ ಔಷಧಿಗಳು ನಾವೇ ತಗೊಂಡ್ರೆ ಅದು ನಮಗೆ ಯಾವ ಔಷಧ ತಗೋಬೇಕು ನಮ್ಗೆ ಗೊತ್ತಾಗಂಗಿಲ್ಲ. ಅದು ಯಾವ ಸಮಯದಲ್ಲಿ ತಗೋಬೇಕು, ಮತ್ತೆ ಅದನ್ನ ಬಲ್ಲವ್ರು ಡಾಕ್ಟರ್ ಇರ್ತಾರಲ್ರಿ ಇವಾಗ. ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಈ ಔಷಧ ಹಿಂಗ್ ತಗೋ, ಇದನ್ನ ಊಟಕ್ಕಿಂತ ಮೊದಲು ತಗೋ ಅಥವಾ ಊಟ ಆದ್ಮೇಲೆ ತಗೋ. ಮತ್ತ ಅದು ಸಮಯ ಇರ್ತದ ಅದು. ಮತ್ತು ಒಂದೊಂದು ಗುಳಿಗೆಗೆ ಒಂದೊಂದು ರೋಗವನ್ನ ಕಳಿತಕ್ಕಂತ ಶಕ್ತಿ ಇರ್ತದ ಅದು. ಈಗ ಒಂದೊಂದು ರೋಗ ಇರ್ತಾವಲ್ಲ ಮನುಷ್ಯನಿಗೆ, ಜ್ವರ ಬಂದಾಗ ತಗೊಳ್ಳೋ ಔಷಧಿಗಳೇ ಬ್ಯಾರೆ, ನೆಗಡಿ ಕೆಮ್ಮು ಬಂದಾಗ ತಗೊಳ್ಳುವಂತ ಔಷಧಿಗಳೇ ಬ್ಯಾರೆ. ಹಿಂಗ ಭಿನ್ನ ಭಿನ್ನವಾಗಿರ್ತಕ್ಕಂಥವುಗಳು ನಮಗ ಅವು ಪ್ರಯೋಜನವನ್ನ ಉಂಟು ಮಾಡ್ತಾವಂತ. ಮತ್ತ ಅದನ್ನ ನಾವು ತರ್ಕದಿಂದ ಅದನ್ನ ನಿಶ್ಚಯ ಮಾಡ್ಕೊಳಕ್ ಆಗಂಗಿಲ್ಲ ಅಂತ. ಅವೇನ್ ಪ್ರಯೋಜನ ಆಗ್ತಾವು ಅವುಗಳ ಒಂದು ಯಾವುದು ಇಲ್ಲಿ ರತ್ನ ಆಗಲಿ ಮಂತ್ರ ಆಗಲಿ ಔಷಧಿಗಳಾಗ್ಲಿ ಅವು ಮುಂತಾದವುಗಳು ಏನದಾವು ಅಂತಂದ್ರೆ ಬೇರೆ ಬೇರೆ ಆಗಿರ್ತಕ್ಕಂತ ಒಂದಕ್ಕೊಂದು ವಿರುದ್ಧವಾಗಿರ್ತಕ್ಕಂತ ಅನೇಕ ಕಾರ್ಯಗಳನ್ನು ಉಂಟು ಮಾಡ್ತಾ ಇದ್ದಾವು. ಮತ್ತು ಅವು ಮತ್ತೊಬ್ಬರ ಒಂದು ಉಪದೇಶ ಇಲ್ಲದೆ ಇದು ಇಂಥ ವಸ್ತಿಗೆ ಇಷ್ಟು ಶಕ್ತಿ ಅದ, ಮತ್ತೆ ಇಂಥ ಒಂದು ಸಹಾಯ ಉಳ್ಳಗಳದಾವು, ಮತ್ತೆ ಇಂಥ ವಿಷಯ ಉಳ್ಳದಾವು ಅಂತ ಹೇಳಿ ಆ ಪ್ರಯೋಜನ ಆಗ್ಲಿ ಇವೆಲ್ಲ ಬರೇ ತರ್ಕದಿಂದ ನಿಶ್ಚಯ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದನ್ನ ಒಬ್ಬರ ಸಹಾಯದಿಂದ ನಾವು ತಿಳ್ಕೊಳ್ಬೇಕು ಅಂತ ಇಲ್ಲಿ ಆ ವಿಷಯವನ್ನ ಹೇಳ್ತಾ ಇದ್ದಾರೆ ಅವರು. ತಾ ಅಪಿ ತಾವತ್ ನ ಉಪದೇಶಮಂತರೇಣ ಕೇವಲೇನ ತರ್ಕೇನ ಅವಗಂತುಂ ಶಕ್ಯಂತೆ. ಅಸ್ಯ ವಸ್ತುನ ಏತಾವತ್ಯಃ ಏತತ್ ಸತ್ಯ ಏತತ್ ಸಹಾಯ ಏತದ್ವಿಷಯ ಏತತ್ ಪ್ರಯೋಜನಾಶ್ಚ ಶಕ್ತಯ ಇತಿ. ಅಂದ್ರೆ ಈ ಔಷಧ ಆಗ್ಲಿ ಈ ಮಂತ್ರಕ್ಕಾಗ್ಲಿ ಅಥವಾ ಈ ರತ್ನಕ್ಕಾಗ್ಲಿ
ಇದು ಇಷ್ಟು ಏತಾವತ್ಯ ಹ್ಮ್ ಅಂದ್ರೆ ಇಷ್ಟು ಇದರ ಪ್ರಭಾವ ಅಥವಾ ಇಷ್ಟು ಇದರ ಒಂದು ಸಹಾಯ ಅನ್ನುವಂತಹದ್ದು, ಇದು ಇಷ್ಟು ವಿಷಯ, ಇದ್ರ ಪ್ರಯೋಜನ ಇಷ್ಟು ಅನ್ನುವಂತಹದ್ದು ಒಬ್ರು ಯಾರ ಹೇಳಿದ ಅದನ್ನ ಬಲ್ಲವ್ರು ಹೇಳಿದಾಗಲೇ ನಮಗ ಅರ್ಥ ಆಕೈತಿ ಅಂತ ಹೇಳ್ತಾ ಇದ್ದಾರೆ ಅವರು. ಕಿಮ್ಮುತ ಅಚಿಂತ್ಯ ಸ್ವಭಾವಸ್ಯ ಬ್ರಹ್ಮಣ. ನೋಡಿ, ಬರೇ ಒಂದು ಸಾಮಾನ್ಯವಾಗಿರ್ತಕ್ಕಂಥ ರತ್ನ ಆಗಲಿ, ಮಂತ್ರ ಆಗಲಿ, ಔಷಧಿಗಳಾಗ್ಲಿ, ಅವುಗಳು ಪ್ರಭಾವ, ಅವುಗಳ ಶಕ್ತಿ ಸಾಮರ್ಥ್ಯ ಅನ್ನುವಂತಹದ್ದು ಆಯಾ ದೇಶ ಕಾಲ ಗುಣಕ್ಕನುಸಾರವಾಗಿ ಅದು ಭಿನ್ನ ಭಿನ್ನವಾಗಿ ಹಂಗ ಅವು ಕಾರ್ಯಗಳನ್ನು ಮಾಡ್ತಾ ಇದ್ದಾವು ಅಂತ. ಇದು ಅಚಿಂತ್ಯ. ಈ ಬ್ರಹ್ಮ ಅನ್ನುವಂತಹದ್ದು ಇದು ಹೀಗೆ ಅಂತ ಚಿಂತನಾ ಮಾಡ್ಲಿಕ್ಕೆ ಬರ್ಲಾರದಂತಹದ್ದು. ಅದು ಕಿಮ್ಮುತ ಅಚಿಂತ್ಯ ಸ್ವಭಾವಸ್ಯ ಬ್ರಹ್ಮಣ ರೂಪಂ ವಿನ ಶಬ್ದನ ನಿರೂಪೇತ. ಯಾಕಂದ್ರೆ ಆ ಬ್ರಹ್ಮಕ್ಕ ಯಾವುದೇ ರೂಪ ಅನ್ನುವಂತಹದ್ದು ಇಲ್ಲ. ಬ್ರಹ್ಮ ವಸ್ತು ಅನ್ನುವಂತಹದ್ದು ಏನದಲ್ಲದು, ಅದು ಅಚಿಂತ್ಯ ಸ್ವಭಾವವಾಗಿರ್ತಕ್ಕಂತಹದ್ದು. ಅದಕ್ಕೆ ರೂಪ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ನಾವು ಶಬ್ದದಿಂದಲೇ ಅದನ್ನ ನಾವು ಗುರ್ತು ಮಾಡ್ಕೋಬೇಕಂತದನ್ನ. ಅದನ್ನ ಬಿಟ್ಟು ನಾವು ಬೇರೆ ಅದನ್ನ ನಾವು ನೋಡ್ತೀವಿ, ಆ ಬ್ರಹ್ಮದ ಸ್ವರೂಪ ಅನ್ನುವಂತಹದ್ದನ್ನ ನಾವು ಶ್ರುತಿ ಪ್ರಮಾಣ ಇಲ್ಲದೆ, ಗುರುಗಳ ಉಪದೇಶ ಇಲ್ಲದೆ ಅದನ್ನ ತಿಳ್ಕೊಳ್ಳಿಕ್ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಅಚಿಂತ್ಯ ಸ್ವಭಾವ ಉಳ್ಳದ್ದು ಅಂತದು. ಅವು ಬರೇ ಸಾಮಾನ್ಯವಾಗಿರ್ತಕ್ಕಂತ ಒಂದು ರತ್ನ, ಮಾಣಿಕ್ಯ ಅಥವಾ ಇದು ಯಾವುದು ಮಂತ್ರ, ಔಷಧಿ, ಅವುಗಳ ಬಗ್ಗೆನೇ ನಾವು ತಿಳ್ಕೊಂಡಾಗನ ಅದರದ್ದು ನಮಗೆಲ್ಲ ಇಂಥ ಪ್ರಯೋಜನ, ಇಂಥ ವಿಷಯ ಉಳ್ಳದ್ದು, ಇಂಥ 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 ಸಹಾಯ ಮಾಡ್ತದ, ಇತ್ತಿಷ್ಟು ಶಕ್ತಿ ಅದ, ಇದನ್ನ ನಾವು ಮತ್ತೆ ಅವ್ರ ಕಡೆಯಿಂದ ತಿಳ್ಕೊಂಡಾಗ ನಮ್ಗೆ ಗುರ್ತಾಕತ್ತಲ್ರಿ ಅದು. ಹಾಗೆ ಇಲ್ಲಿಯೂ ಕೂಡ ಆ ಬ್ರಹ್ಮದ ರೂಪ ಅನ್ನುವಂತಹದ್ದು ಶಬ್ದವಿಲ್ಲದೆ ಅಂತ ಹೇಳ್ತಾ ಇದ್ದಾರ. ಶಬ್ದ ಅಂದ್ರೆ ಶ್ರುತಿ ಪ್ರಮಾಣ ಇಲ್ಲದೆ ಅಂತ. ಅದನ್ನ ತಿಳ್ಕೊಳ್ಳಿಕ್ಕೆ ನಮಗ ಆಗಲಾರದು ಅಂತ ಹೇಳುವುದೇನು ಅಂತ ಕೈಮುತ್ತಿಕ ನ್ಯಾಯದಿಂದ ಹೇಳ್ತಾ ಇದ್ದಾರೆ. ಕಿಮ್ಮುತ ಕೈಮುತ್ತಿಕ ನ್ಯಾಯ ಅಂತ. ಇನ್ನಂದ್ರೆ ಜೀವಂತ ಇರುವಾಗಲೇ ಇಲಿ ಬೆಕ್ಕನ್ನ ಹಿಡಿದಿಲ್ಲ ಅಂತಂದ್ರ ಇನ್ನು ಸತ್ತ ಮೇಲೆ ಹಿಡಿತದನಂತ ಹಿಂಗ. ಮತ್ತೆ ಇಲಿ ಬೆಕ್ಕ ಮತ್ತೆ ಇಲಿಯನ್ನ ಕೊಂದ್ ಹಾಕ್ತದ್ರಿ ಅದು. ಬೆಕ್ಕ ಇಲಿ ಏನಾದ್ರೂ ಬೆಕ್ಕಿನ ಸಾಯ್ಸಾಕತ್ತೇನ್ರಿ ಅದು? ಜೀವಂತ ಇರುವಾಗಲೇ ಇಲಿ ಬೆಕ್ಕನ್ನ ಸಾಯಿಸಿಲ್ಲ ಅಂದ್ರ ಸತ್ ಇಲಿ ಏನಾದ್ರು ಸಾಯಿಸ್ತದೇನೋ. ಅದು ಕಿಮ್ಮುತ್ತ ಕೈಮುತ್ತಿಕ ನ್ಯಾಯ ಅಂತ ಕರಿತಾ ಇದ್ದಾರೆ. ಹಂಗ ಇಲ್ಲಿ ಈ ರೀತಿಯಾಗಿ ಆ ಬ್ರಹ್ಮ ವಸ್ತು ಅನ್ನುವಂತಹದ್ದು ಅದನ್ನ ನಾವು ಶಬ್ದ ಪ್ರಮಾಣದಲ್ಲಿ ನಾವು ತಿಳ್ಕೊಳ್ಬೇಕಾಗೈತಿ ಅಂತ. ಅದನ್ನ ಮತ್ತೆ ಆಚಾರ್ಯ ಹೇಳ್ತಾ ಇದ್ದಾರೆ. ಕಿಂ ಉತ ಅಚಿಂತ್ಯ ಸ್ವಭಾವಸ್ಯ ಬ್ರಹ್ಮಣ ರೂಪಂ ವಿನಾ ಶಬ್ದೇನ ನಿರೂಪೇತ ತಥಾ ಚಾಹು ಪೌರಾಣಿಕಾಹ. ಪೌರಾಣಿಕರೇನ್ ಹೇಳ್ತಾ ಇದ್ದಾರಂತಂದ್ರೆ, ಅಚಿಂತ್ಯ ಖಲು ಏ ಭಾವ ನ ತಾಸ್ತರ್ಕೇಣ ಯೋಜಯೇತ್ ಪ್ರಕೃತಿಭ್ಯ ಪರಂ ಯಚ್ಚ ತದಚಿಂತ್ಯಸ್ಯ ಲಕ್ಷಣಂ ತಸ್ಮಾತ್ ಶಬ್ದ ಮೂಲಂ ಏವ ಅತೀಂದ್ರಿಯಾರ್ಥ ಯಾಥಾತ್ಮಧಿಗಮಃ. ಅದಕ್ಕೆ ಇಲ್ಲಿ ಕೊನೆಗೆ ಏನ್ ಹೇಳಿದ್ರು ಅಂತಂದ್ರೆ, ಯಾವ ವಸ್ತು ಅನ್ನುವಂತಹದ್ದು ಅಚಿಂತ್ಯವಾಗಿರ್ತದ, ಅದನ್ನ ಹೀಗೆ ಅಂತ ಚಿಂತನಾ ಮಾಡ್ಲಿಕ್ಕೆ ಆಗುವುದಿಲ್ಲವೋ ಅಂತ. ಅಂದ್ರೆ ಆ ಬ್ರಹ್ಮ ವಸ್ತು ಅದು ಅಚಿಂತ್ಯವಾಗಿರ್ತಕ್ಕಂತಹದ್ದು ಅಂತ. ಅವುಗಳನ್ನ ನಾವು ತರ್ಕದಿಂದ ತಿಳ್ಕೊಳಿಕ್ ಹೋಗಬಾರದು. ಯಾಕೆ ನೈಸಾತರ್ಕೇನ ಮತಿರಾಪನೇಯ ಅಂತ. ಅದು ತರ್ಕದಿಂದ ತಿಳಿಲಿಕ್ಕೆ ಬರ್ತಕ್ಕಂತಹದ್ದಲ್ಲ ಅಂತ. ಆತ್ಮ ತರ್ಕಕ್ಕೆ ನಿಲುಕುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಈ ಪ್ರಕೃತಿಗಳಿಗಿಂತಲೂ ಬೇರೆಯಾಗಿ ಅಚಿಂತ್ಯವಾಗಿರ್ತಕ್ಕಂತಹದ್ದು ಅದು ಬ್ರಹ್ಮ ಅಂತ. ಈ ಪ್ರಕೃತಿಗಳಿಂದ ಬೇರೆಯಾಗಿರ್ತಕ್ಕಂತಹದ್ದು ಯಾವುದು ಬ್ರಹ್ಮ, ಅದು ಅಚಿಂತ್ಯವಾಗಿರ್ತಕ್ಕಂತಹದ್ದು ಅಂತೇಳಿ ಈ ಪ್ರಕಾರವಾಗಿ ಒಂದು ಸ್ಮೃತಿ ವಾಕ್ಯದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಯಾವುದು ಇಂದ್ರಿಯಗಳಿಗೆ ಅತೀತ ಆಗಿರ್ತದಲ್ಲ, ಇಂದ್ರಿಯಗಳಿಗಿಂತಲೂ ಭಿನ್ನವಾಗಿರ್ತಕ್ಕಂತ ವಸ್ತು ಅನ್ನುವಂತಹದ್ದು ಅದರ ಒಂದು ಯಥಾರ್ಥ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅದು ಶಬ್ದ ಪ್ರಮಾಣದಿಂದಲೇ ನಾವು ಅದನ್ನ ಅರ್ಥಕೊಳ್ಬೇಕು ಅಂತ. ಶಬ್ದ ಮೂಲಂ ಅಂತ ಹೇಳಿದ್ರು ಅವರು. ಶಬ್ದ ಅಂದ್ರೆ ಶ್ರುತಿಗಳು ಅಂತ. ಆ ಶ್ರುತಿಗಳ ಮೂಲದಿಂದಲೇ ಆ ಅತೀಂದ್ರಿಯವಾಗಿರ್ತಕ್ಕಂಥ ಅರ್ಥ, ಅದರ ಯಥಾರ್ಥವಾದ ಸ್ವರೂಪವನ್ನ ಅದು ಅರಿಲಿಕ್ಕೆ ಬರ್ತದ ಅನ್ನುವಂತ ವಿಚಾರವನ್ನ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದ್ರು. ಇನ್ನು ಮತ್ತು ಮುಂದಿನ ಒಂದು ಭಾಷ್ಯದಲ್ಲಿ
ಈ ಶಬ್ದ ಅನ್ನುವಂಥದ್ದು ವಿರುದ್ಧವಾಗಿರ್ತಕ್ಕಂಥ ಅರ್ಥವನ್ನ ಅದು ಉಪದೇಶ ಮಾಡೋದಿಲ್ಲ ಅನ್ನೋ ವಿಚಾರವನ್ನ ಮುಂದಿನ ಯಾವ ಭಾಷ್ಯದಲ್ಲಿ ಹೇಳ್ತಾರೆ ಅದನ್ನ ಮತ್ತೆ ನಾವು ನೋಡೋಣ.